ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುರುಷೋತ್ತಮ ಪಿ ಡೆವಲಪ್ಮೆಂಟ್ ಆಫೀಸರ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಾನು ಪ್ರತಿನಿಧಿಗಳ ಒಂದು ಮಹತ್ವಾಕಾಂಕ್ಷೆಯನ್ನು, ಗುರಿಯನ್ನು ಮುಟ್ಟಲು ಅವರಿಗೆ ಪೂರ್ವಭಾವಿ ಪರೀಕ್ಷೆಯ ನಿಮಿತ್ತ ಈ ಒಂದು ತರಬೇತಿ ಕಾರ್ಯಾಗಾರದ ಒಂದು 25 ಗಂಟೆಗಳ ತರಬೇತಿಯನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತರಬೇತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಮಾ ಪ್ರತಿನಿಧಿತ್ವವು 15 ಚಾಪ್ಟರ್ಸ್ಗಳನ್ನು ಹೊಂದಿದೆ. IC38 ಅನ್ನೋ ಸಿಲೆಬಸ್ಸು. ಇದು ಜೀವ ವಿಮೆಗೆ ಸಂಬಂಧಪಟ್ಟಿರುವಂಥದ್ದು. ಈ ಜೀವ ವಿಮೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಒಂದು ಚಾಪ್ಟರ್ ವೈಸ್ ಕ್ಲಾಸಸ್ ಇರ್ತವೆ. ಅವುಗಳನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತಮಗೆ ಮಾರ್ಗದರ್ಶನವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಚಾಪ್ಟರ್ ಜೀವ ವಿಮೆ ಇಂಟ್ರೊಡಕ್ಷನ್, ವಿಮೆಯ ಪರಿಚಯ. ವಿಮೆ ಅನ್ನೋ ಪರಿಕಲ್ಪನೆ ಸ್ನೇಹಿತರೆ, ಇದು 2000 ವರ್ಷಗಳ ಹಿಂದಿಂದು. 1956 ಸೆಪ್ಟೆಂಬರ್ 1 ನಮ್ಮ ದೇಶದಲ್ಲಿ ವಿಮೆಯ ರಾಷ್ಟ್ರೀಕರಣವಾಯಿತು. ಭಾರತೀಯ ಜೀವ ವಿಮಾ ನಿಗಮ ಅನ್ನೋ ಸಂಸ್ಥೆ ಸ್ಥಾಪನೆ ಆಯಿತು. ಅದರ ಹಿಂದೆ 176 ಜೀವ ವಿಮಾ ಕಂಪನಿಗಳು ದಾವೆಗಳನ್ನು ಕಾಲಕಾಲಕ್ಕೆ ಕೊಡದೆ ವಿಫಲವಾದ್ದರಿಂದ ಸರ್ಕಾರ ಕೇವಲ 5 ಕೋಟಿ ಬಂಡವಾಳವನ್ನು ಹೂಡಿಕೆ ಮಾಡಿ ಈ ಒಂದು ಆ ಎಲ್ಲ 176 ಕಂಪನಿಗಳನ್ನು ಮರ್ಜ್ ಮಾಡಿ ಭಾರತೀಯ ಜೀವ ವಿಮಾ ನಿಗಮ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅಂದಿನಿಂದ 2000ನೇ ಇಸ್ವಿವರೆಗೂ ಭಾರತದಲ್ಲಿ ಜೀವ ವಿಮೆಯಲ್ಲಿ ಈ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏಕಸ್ವಾಮ್ಯವನ್ನು ಹೊಂದಿತ್ತು. ಅಂದರೆ ನೋ ಕಾಂಪಿಟೇಟರ್, ಮೊನೋಪಲಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಒಂದೇ ಇತ್ತು. 2000 ನಂತರ ಈಗ ಅಪ್ ಟು 2024ವರೆಗೆ ಈಗ ಟೋಟಲ್ 25 ವಿಮಾ ಕಂಪನಿಗಳು ನಮ್ಮ ದೇಶದಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾವೆ. 24 ಖಾಸಗಿ ಸಂಸ್ಥೆಗಳು ಹಾಗೂ 1 ಸರ್ಕಾರದ ಸಂಸ್ಥೆ. ಈ ವಿಮೆಯಲ್ಲಿ 3 ರೀತಿಯಾದಂಥ ವಿಮೆಗಳಿದ್ದಾವೆ. ದೇರ್ ಆರ್ 3 ಟೈಪ್ಸ್ ಆಫ್ ಇನ್ಶೂರೆನ್ಸ್. ಒಂದು ಜೀವ ವಿಮೆ, ಎರಡನೇದು ನಿರ್ಜೀವ ವಿಮೆ, ಮೂರನೇದು ಮರು ವಿಮೆ. ಜೀವ ವಿಮೆಯನ್ನು ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಇದು ಎಲ್ಲ ಹ್ಯೂಮನ್ ಲೈಫಿಗೆ ಕವರ್ ಆಗುವಂಥದ್ದು. ಇನ್ನು ನಿರ್ಜೀವ ವಿಮೆ, ನಾನ್ ಲೈಫ್ ಅಥವಾ ಜನರಲ್ ಇನ್ಶೂರೆನ್ಸ್, ಸಾಮಾನ್ಯ ವಿಮೆ ಅಂತ ಹೇಳ್ತೀವಿ. ಮನುಷ್ಯರನ್ನು ಹೊರತುಪಡಿಸಿ ಉಳಿದೆಲ್ಲ ವಿಮೆಗಳು ಈ ಸಾಮಾನ್ಯ ವಿಮೆಯಲ್ಲಿ ಬರ್ತವೆ. ಉದಾಹರಣೆ, ವೆಹಿಕಲ್ಗಳ ಇನ್ಶೂರೆನ್ಸ್ ಇರ್ಬೋದು, ಒಂದು ಗೂಡ್ಸ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಇರ್ಬೋದು, ಈವನ್ ಹಸುಗಳ ಇನ್ಶೂರೆನ್ಸ್ ಇರ್ಬೋದು. ಒಟ್ಟಿನಲ್ಲಿ ಮನುಷ್ಯರನ್ನು ಹೊರತುಪಡಿಸಿ ಉಳಿದೆಲ್ಲವೂ ನಾನ್ ಲೈಫಲ್ಲಿ ಬರ್ತವೆ. ಹಾಗಾದರೆ ಮರು ವಿಮೆ ಅಂತಂದ್ರೆ ಏನು? ಈ ಮೂರನೇದು ಮರು ವಿಮೆ ಅಂತಂತಂದ್ರೆ ಸ್ನೇಹಿತರೆ, ಒಂದು ಜೀವ ವಿಮಾ ಕಂಪನಿ ಮತ್ತೊಂದು ಜೀವ ವಿಮಾ ಕಂಪನಿ ಜೊತೆಗೆ ಮಾಡಿಕೊಳ್ಳುವಂತಹ ಒಪ್ಪಂದವನ್ನು ನಾವು ಮರು ವಿಮೆ ಅಂತ ಹೇಳ್ತೀವಿ. ಹಾಗಾದರೆ ಮರು ವಿಮೆಯಲ್ಲಿ ಗ್ರಾಹಕರು ಯಾರಾಗಿರ್ತಾರೆ? ಇಲ್ಲಿ ಮತ್ತೊಂದು ಜೀವ ವಿಮಾ ಕಂಪನಿನೇ ಗ್ರಾಹಕ ಆಗಿರುತ್ತೆ. ಒಂದು ಜೀವ ವಿಮಾ ಕಂಪನಿ ತನಗೆ ಬಂದಿರುವಂತಹ ಆರ್ಥಿಕ ನಷ್ಟವನ್ನು ಭರಿಸದೇ ಇರ್ತಕ್ಕಂತಹ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಏನಾಗ್ತದೆ, ಅವರು ಮತ್ತೊಂದು ವಿಮಾ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಳುವಂಥ ಒಂದು ಒಪ್ಪಂದ. ಹಾಗಾಗಿ ಇಲ್ಲಿ ಮರು ವಿಮೆಯಲ್ಲಿ ಗ್ರಾಹಕರು ಮತ್ತೊಂದು ವಿಮಾ ಕಂಪನಿನೇ ಆಗಿರುತ್ತೆ. ಇದು ಕಂಪನಿಗಳ ನಡುವೆ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದ. ಇವು 3 ರೀತಿಯಾದಂಥ ವಿಮೆಗಳು. ಈ ವಿಮೆಯಲ್ಲಿ ಮಧ್ಯವರ್ತಿಗಳು ಅಂತ ಯಾರ್ಯಾರು ಬರ್ತಾರೆ? ಇಂಟರ್ಮೀಡಿಯರೀಸ್ ಅಂತ ಹೇಳ್ತೀವಿ. ಅಂದರೆ ವಿಮಾ ಕಂಪನಿಗಳು ಹಾಗೂ ಗ್ರಾಹಕರ ಮಧ್ಯೆ, ಅಂದರೆ ಭಾವಿ ಪಾಲಿಸಿದಾರರ ಮಧ್ಯೆ ಬರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು? ಈ ಜೀವ ವಿಮಾ ಕಂಪನಿಯಲ್ಲಿ ಪ್ರತಿನಿಧಿಗಳಿರ್ತಾರೆ. ತಾವುಗಳೆಲ್ಲ ಈ ಒಂದು ಪ್ರತಿನಿಧಿತ್ವವನ್ನು ಪಡೆಯೋದಕ್ಕೆ ಈಗ ಅರ್ಜಿಯನ್ನು ಸಲ್ಲಿಸಿದಿರಿ. ನಿಮ್ಮ ಪಾತ್ರ ಏನು ಅಂತಂತಂದರೆ,
ಬಾವಿ ಪಾಲಿಸಿದಾರ ಹಾಗೂ ವಿಮಾ ಕಂಪನಿಯ ನಡುವೆ ಒಂದು ಬ್ರಿಡ್ಜ್ ಇದ್ದಾಗೆ ಬಾವಿ ಪಾಲಿಸಿದಾರನಿಗೆ ಆ ವಿಮಾ ಕಂಪನಿ ಒದಗಿಸುತ್ತಿರುವಂತಹ ಪಾಲಿಸಿಗಳ ವಿವರಗಳನ್ನು, ಅವುಗಳ ಸೌಲಭ್ಯವನ್ನು ನಿರ್ದಿಷ್ಟವಾಗಿ ನಿಖರವಾಗಿ ಸಂಸ್ಥೆ ಏನನ್ನ ಕೊಡ್ತಾ ಇದೆಯೋ ಆ ಸೌಲಭ್ಯವನ್ನು ಗ್ರಾಹಕರಿಗೆ ಮುಟ್ಟಿಸುವಂತಹ ಕೆಲಸ ಪ್ರತಿನಿಧಿಗಳದಾಗಿರುತ್ತೆ. ಈ ಪ್ರತಿನಿಧಿಗಳಲ್ಲಿ ಮತ್ತೆ ಸಂಯುಕ್ತ ಪ್ರತಿನಿಧಿಗಳು ಅಂತ ಬರ್ತಾರೆ. ಸಂಯುಕ್ತ ಪ್ರತಿನಿಧಿಗಳು ಅಂತಂತಂದ್ರೆ ಜೀವ ವಿಮೆ ಮತ್ತು ಸಾಮಾನ್ಯ ವಿಮೆ ಎರಡರ ಒಂದು ನೌಕರಿಯನ್ನು, ಅಪಾಯಿಂಟ್ಮೆಂಟನ್ನು ಅಥವಾ ಲೈಸೆನ್ಸನ್ನು ಪಡೆದಿರುವಂತಹ ವ್ಯಕ್ತಿಗಳನ್ನು ನಾವು ಸಂಯುಕ್ತ ಪ್ರತಿನಿಧಿಗಳು ಅಂತ ಹೇಳ್ತೇವೆ. ಇಲ್ಲಿ ಕಾರ್ಪೊರೇಟ್ ಪ್ರತಿನಿಧಿಗಳು ಅಂತ ಬರ್ತಾರೆ, ಕಾರ್ಪೊರೇಟ್ ಏಜೆಂಟ್ಸ್. ಕಾರ್ಪೊರೇಟ್ ಪ್ರತಿನಿಧಿಗಳಂದ್ರೆ ಯಾರು? ಸಾಮಾನ್ಯವಾಗಿ ಇತ್ತೀಚೆಗೆ ಬ್ಯಾಂಕುಗಳು ಸಹ ತಮ್ಮ ಯಾವುದಾದ್ರೂ ಒಬ್ಬ ಉದ್ಯೋಗಿ ಈ ಒಂದು IC38 ಪರೀಕ್ಷೆಯನ್ನು ತೇರ್ಗಡೆ ಹೊಂದಿ ಆ ಕೋಡನ್ನು ತಮ್ಮ ಬ್ಯಾಂಕ್ಗಳ ಎಲ್ಲ ಶಾಖೆಗಳಲ್ಲಿ ಆ ಒಂದು ಕೋಡ್ ನಂಬರನ್ನು ಯೂಸ್ ಮಾಡಿಕೊಂಡು ಅವರು ವ್ಯವಹಾರವನ್ನು ಮಾಡ್ತಾರೆ. ಆದರೆ ಇಲ್ಲಿ ಕಾರ್ಪೊರೇಟ್ ಪ್ರತಿನಿಧಿಗಳು ಅಥವಾ ಬ್ಯಾಂಕ್ ಪ್ರತಿನಿಧಿಗಳೇನು ಕೆಲಸ ಮಾಡ್ತಾರಲ್ವ ವಿಮಾ ಕಂಪನಿಯ ಪರವಾಗಿ, ಆ ಪ್ರತಿನಿಧಿಗಳಿಗೆ ಕಮಿಷನ್ ಆಗಲಿ ಆರ್ಥಿಕ ಸೌಲಭ್ಯಗಳು ಹೋಗಲ್ಲ, ಬ್ಯಾಂಕ್ಗಳಿಗೆ ಹೋಗ್ತದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ ಬ್ಯಾಂಕ್ ಆಕ್ಟ್ಸ್ ಆಸ್ ಎ ಏಜೆಂಟ್. ಅಂತ ಅವರನ್ನು ನಾವು ಕಾರ್ಪೊರೇಟ್ ಪ್ರತಿನಿಧಿಗಳು ಅಂತೇಳಿ. ಇನ್ನು ವಿಮೆಯಲ್ಲಿ ಬ್ರೋಕರ್ಸ್ ಅಂತ ಬರ್ತಾರೆ. ಬ್ರೋಕರ್ಸ್ ಅಂತಂತಂದರೆ ಇವರು ಎಲ್ಲ ರೀತಿಯಾದಂತಹ ಆರ್ಥಿಕ ಉತ್ಪನ್ನಗಳ ಬಗ್ಗೆ ಜ್ಞಾನವನ್ನು ಪಡೆದಿರುವಂತಹ ವ್ಯಕ್ತಿಗಳು. ಹಾಗಾದರೆ ಎಲ್ಲ ರೀತಿಯ ಆರ್ಥಿಕ ಉತ್ಪನ್ನಗಳಂದರೆ ಯಾವುದು? ಒಂದು ಬ್ಯಾಂಕ್ ಇರ್ಬೋದು, ಬ್ಯಾಂಕ್ಗಳ ಹೂಡಿಕೆ, ಅಥವಾ ಒಂದು ಪೋಸ್ಟಲ್ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು, ಅಥವಾ ಒಂದು ಷೇರು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಲಿಸ್ಟ್ ಆದಂಥ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಇರ್ಬೋದು. ಇನ್ನು ಕಲೆಕ್ಷನ್ ಆಫ್ ಶೇರ್ಸ್ ಅಂದರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡುವಂತಹ ಜ್ಞಾನ ಇರ್ಬೋದು. ಇನ್ನು ರಿಯಲ್ ಎಸ್ಟೇಟ್ ಅಂದರೆ ಜಮೀನುಗಳಿರ್ಬೋದು, ಸೈಟ್ಗಳಿರ್ಬೋದು, ಬಿಲ್ಡಿಂಗ್ಗಳಿರ್ಬೋದು, ಇವುಗಳ ಬಗ್ಗೆ ಹೂಡಿಕೆಯ ಒಂದು ಜ್ಞಾನ ಇರ್ಬೋದು. ಇನ್ನು ಕಮಾಡಿಟೀಸ್, ಬೇರೆ ಬೇರೆ ದವಸ ಧಾನ್ಯಗಳ ಒಂದು ಟ್ರೇಡಿಂಗ್, ಏನು ಆನ್ಲೈನಲ್ಲಿ ನಡೆಯುವಂಥ ಒಂದು ವ್ಯಾಪಾರ ಇರ್ಬೋದು. ಇನ್ನು ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಚಿಟ್ ಫಂಡ್ಸ್ಗಳ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು. ಈ ಎಲ್ಲ ಆರ್ಥಿಕ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡೆದಿರ್ತಾರೆ ಯಾರು? ಬ್ರೋಕರ್ಸ್. ಯಾವುದೇ ಒಬ್ಬ ವ್ಯಕ್ತಿ ತಾನು ಹೂಡಿಕೆ ಮಾಡಬೇಕಾದಲ್ಲಿ ಯಾವ ಆರ್ಥಿಕ ಉತ್ಪನ್ನಗಳಲ್ಲಿ ಏನೆಲ್ಲ ಸೌಲಭ್ಯ ಇರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪಡೆದು ನಂತರ ಹೂಡಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಪ್ರಾಯಶಃ ಅವರು ಈ ಕೆಳಕಂಡ ಯಾರನ್ನು ಸಂಪರ್ಕಿಸಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಬರುತ್ತೆ. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟು ಬ್ರೋಕರ್ಸ್ ಅಂತ ಆಪ್ಷನ್ಸನ್ನು ಇರುತ್ತೆ. ಹಾಗಾಗಿ ಬ್ರೋಕರ್ಸ್ ಸರಿಯಾದ ಒಂದು ಉತ್ತರ ಆಗ್ತದೆ. ಇನ್ನು ಇದರ ಜೊತೆಗೆ ಕಚೇರಿಯ ಸಿಬ್ಬಂದಿ ಇರ್ಬೋದು, ಕಚೇರಿಯ ಸಿಬ್ಬಂದಿ ಅವರೂ ಸಹ ಈ ವಿಮಾ ಕಂಪನಿ ಮತ್ತು ಒಂದು ಬಾವಿ ಪಾಲಿಸಿದಾರರ ಅಥವಾ ಗ್ರಾಹಕರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ಪ್ರಮುಖ ವ್ಯಕ್ತಿಗಳನ್ನು ನಾನು ಮಾತ್ರ ಇಲ್ಲಿ ಸಂಬೋಧನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿಮಾ ಲೇಖಕರು ಅಂತ ಬರ್ತಾರೆ. ಇವರು ಸಂಸ್ಥೆಯ ಉದ್ಯೋಗಿಯಾಗಿರ್ತಾರೆ. ವಿಮಾ ಲೇಖಕರ ಕೆಲಸ ಏನಪ್ಪ ಅಂತಂತಂದರೆ ಪ್ರತಿನಿಧಿ ತಂದಂತಹ ಪ್ರಸ್ತಾವನೆ, ಅರ್ಜಿ ಹಾಗೂ ಅದಕ್ಕೆ ಸಂಬಂಧಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ವ್ಯಕ್ತಿಗೆ ಪಾಲಿಸಿಯನ್ನು ಕೊಡಬೇಕಾ ಅಥವಾ ತಿರಸ್ಕಾರ ಮಾಡಬೇಕಾ, ಅಂದರೆ ಆ ವ್ಯಕ್ತಿಗೆ ಇರುವಂತಹ ಆರ್ಥಿಕ ಅಪಾಯಗಳನ್ನು ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವಂತಹ ಮಹತ್ತರವಾದಂಥ ಪಾತ್ರವನ್ನು, ಕೆಲಸವನ್ನು ಮಾಡ್ತಕ್ಕಂಥವರು ನಾವು ವಿಮಾ ಲೇಖಕರು, ಅಂಡರ್ ರೈಟರ್ ಅಂತ ಹೇಳ್ತೀವಿ.
ಇವರಿಗೆ ಆ ಒಂದು ಪವರ್ ಅನ್ನ ಸಂಸ್ಥೆ ನೀಡಿರುತ್ತೆ. ಯಾಕೆ ಅಂತಂತಂದ್ರೆ ಬಹಳಷ್ಟು ಸಂದರ್ಭ ಆಲ್ರೆಡಿ ಕಾಯಿಲೆ ಇರುವಂತಹ ವ್ಯಕ್ತಿಗಳು ವಿಮೆಗೆ ಅರ್ಜಿ ಹಾಕ್ತಾರೆ, ಅಥವಾ ವಯಸ್ಸಾದಂಥ ಸಂದರ್ಭದಲ್ಲಿ ಹೆಚ್ಚಿನ ವಿಮೆಗೆ ಅರ್ಜಿ ಸಲ್ಲಿಸುವಂಥದ್ದು, ತನ್ನ ಜೀವಿತಾವಧಿಯಲ್ಲಿ ಪಾಲಿಸಿನೇ ಪಡೆದಿರೋದಿಲ್ಲ, ಈಗ ಇಳಿ ವಯಸ್ಸಿನಲ್ಲಿ ಪಾಲಿಸಿನ ಅರ್ಜಿ ಹಾಕುವಂಥದ್ದು, ಈ ಥರದ ಸಾಕಷ್ಟು, ಅಥವಾ ಮೋಸ ವಂಚನೆ ಕೂಡಿದಂತಹ ಒಂದು ವಿಮಾ ಒಪ್ಪಂದಗಳಿಗೆ ಜನರು ಆಸ್ಪದ ಕೊಡೋದಕ್ಕೆ, ಅವಕಾಶ ಕೊಡೋದಕ್ಕೆ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ವಿಮಾ ಲೇಖಕರ ಪಾತ್ರ ಇದೆಯಲ್ಲ, ವಿಮೆಯಲ್ಲಿ ಒಂದು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ಒಂದು ಕೆಲಸವನ್ನು ಈ ವಿಮಾ ಲೇಖಕರು ಮಾಡ್ತಾರೆ. ಅದೇ ರೀತಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ವಿಮಾ ಗಣಿತಜ್ಞರು ಅಂತ ಇರ್ತಾರೆ. ಅವರ ಕೆಲಸ ಏನು? ಅವರು ಯಾವುದೇ ಒಂದು ಹೊಸ ವಿಮಾ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಡಿಸೈನ್ ಮಾಡಿ ಅದನ್ನು ಬಿಡುಗಡೆ ಮಾಡುವಂತಹ, IRDAಯಿಂದ ಅಪ್ರೂವಲ್ ಪಡೆದು ಅದನ್ನು ಬಿಡುಗಡೆ ಮಾಡುವಂತಹ ಒಂದು ಮಹತ್ತರವಾದಂಥ ಕೆಲಸವನ್ನು ಈ ವಿಮಾ ಗಣಿತಜ್ಞರು ಮಾಡ್ತಾರೆ. ವಿಮಾ ಗಣಿತಜ್ಞರು ಅವರು ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ. ವಿಮೆಯಲ್ಲಿ ಎಕ್ಸ್ಪರ್ಟ್ಸ್ ಇರೋದರಿಂದ ಆ ಥರದ ಒಂದು ಮಹತ್ತರವಾದಂಥ ಕೆಲಸವನ್ನು ಈ ವಿಮಾ ಗಣಿತಜ್ಞರು ಮಾಡ್ತಾರೆ. ಇನ್ನು ಸಾಮಾನ್ಯ ವಿಮೆಯಲ್ಲಿ ಕೆಲವರು ಮಧ್ಯವರ್ತಿಗಳು ಬರ್ತಾರೆ. ಈ ಸರ್ವೇಯರ್ಸು ಮತ್ತು ಲಾಸ್ ಅಡ್ಜಸ್ಟರ್ಸ್ ಅಂತ ಹೇಳ್ತೇನೆ. ಯಾವುದೇ ಒಂದು ವೆಹಿಕಲ್ ಅಥವಾ ಯಾವುದೇ ಒಂದು ಗೂಡ್ಸ್ ನಷ್ಟಕ್ಕೀಡಾದಾಗ ಅದು ಎಷ್ಟು ನಷ್ಟ ಆಯಿತು, ಆ ಒಂದು ಸರ್ವೆ ಮಾಡಿ ಅದನ್ನು ಎಷ್ಟು ನಷ್ಟ ಪರಿಹಾರವನ್ನು ಕೊಡಬೇಕು ಅನ್ನೋ ಒಂದು ಕೆಲಸವನ್ನು ಈ ಸರ್ವೇಯರ್ಸ್ ಮತ್ತು ಲಾಸ್ ಅಡ್ಜಸ್ಟರ್ಸ್ ಅಂತ ಹೇಳ್ತೀವಿ. ಇವರು ಯೂಶ್ವಲಿ ಸಾಮಾನ್ಯ ವಿಮೆಯಲ್ಲಿ ಬರ್ತಾರೆ. ಇವರೆಲ್ಲರೂ ಈ ವಿಮೆಯಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಇನ್ನು ಜೀವ ವಿಮೆ, ಇದರ ಪಾತ್ರವೇನು? ಯಾಕೆ ಈ ಜೀವ ವಿಮೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಪಡೆದಿದೆ? ಸ್ನೇಹಿತರೆ, ವ್ಯಕ್ತಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ತಾನು ತನ್ನ ದುಡಿಮೆಯಲ್ಲಿ ಕೇವಲ ದುಡಿದ ಅಷ್ಟು ಹಣವನ್ನು ಅವನೊಬ್ಬನೇ ತಿನ್ನೋದಿಲ್ಲ. ಅವನ ಮೇಲೆ ಸಾಕಷ್ಟು ಜನ ಕುಟುಂಬದ ಸದಸ್ಯರು ಅವಲಂಬನೆಯಾಗಿರ್ತಾರೆ. ಆ ದುಡಿಯುವಂತಹ ವ್ಯಕ್ತಿಯ ಅಕಾಲ ಮರಣದಿಂದ ಆ ಕುಟುಂಬಕ್ಕೆ ಆಗುವಂತಹ ಒಂದು ಆರ್ಥಿಕ ನಷ್ಟವನ್ನು ಪರಿಹಾರ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆ ಈ ಜೀವ ವಿಮೆಯಿಂದ ಮಾತ್ರ ಸಾಧ್ಯ. ಇದು ನೆರೆಯವರಾಗಲಿ, ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ, ಯಾರನ್ನೂ ಈ ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ದೊಡ್ಡ ನಷ್ಟವನ್ನು ದೀರ್ಘಕಾಲದವರೆಗೆ ಆ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಏಕೈಕ ಸಾಧನ ಅಂತಂತಂದರೆ ಜೀವ ವಿಮೆ ಅಂದರೆ ತಪ್ಪಾಗಲಾರದು. ಇದು ವ್ಯಕ್ತಿಯ ಅಕಾಲ ಮರಣದಿಂದ ಆ ಕುಟುಂಬಕ್ಕೆ ಆರ್ಥಿಕ ನಷ್ಟವನ್ನು ಮಾತ್ರ ಒದಗಿಸೋದಿಲ್ಲ. ವ್ಯಕ್ತಿ ದೀರ್ಘಕಾಲ ಬದುಕಿದಾಗಲೂ ಸಹ ಅವನು ಒಂದು ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಳ್ಳೋದ್ರಿಂದ ನಿರಂತರವಾಗಿ ಒಂದು ಸಿಸ್ಟಮೆಟಿಕ್ ಆಗಿ, ಕ್ರಮಬದ್ಧವಾಗಿ ಅವನು ಹಣವನ್ನು ಹೂಡಿಕೆ ಮಾಡ್ತಾನೆ. ಹಾಗಾಗಿ ಅಲ್ಲಿ ಅವನಿಗೆ ವಯಸ್ಸಾದ ಸಂದರ್ಭದಲ್ಲಿ ಅವನಿಗೆ ದೊಡ್ಡ ಹಣ ಅವನಿಗೆ ಸಿಗೋದರಿಂದ ಅವನ ನಿವೃತ್ತಿಯ ಜೀವನವನ್ನು ಅವನ ತನ್ನ ಇಳಿ ವಯಸ್ಸಿನಲ್ಲೇ ಯಾರ ಮೇಲೂ ಆರ್ಥಿಕವಾಗಿ ಅವಲಂಬನೆ ಆಗದೆ ತಾನು ಜೀವನವನ್ನು ಮಾಡ್ಬೋದು. ಹಾಗಾದರೆ ಜೀವ ವಿಮೆ ಒಂದು ದೇಶ ಕಟ್ಟುವ ಕೆಲಸವನ್ನು ಹೇಗೆ ಮಾಡುತ್ತೆ? ಸ್ನೇಹಿತರೆ, ಯಾವುದೇ ಸರ್ಕಾರಗಳೆಲ್ಲ ಆಗಲಿ ಇಡೀ ದೇಶದ ಜನರ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸೋದಕ್ಕೆ ಕಷ್ಟ. ಹಾಗಾದರೆ ಇದಕ್ಕೆ ಸರ್ಕಾರಗಳು ಏನನ್ನ ಕ್ರಮ ಕೈಗೊಳ್ಬೋದು? ಜೀವ ವಿಮೆಯನ್ನು ಹೆಚ್ಚು ಹೆಚ್ಚು ಪಸರಿಸುವ ಹಾಗೆ ಒಂದು ವ್ಯವಸ್ಥಿತವಾದಂಥ ಕಾನೂನು ಕ್ರಮಗಳನ್ನು ಸರ್ಕಾರ ಕೈಗೊಂಡಾಗ ಪ್ರಾಯಶಃ ಪ್ರತಿಯೊಂದು ಕುಟುಂಬವೂ ಆರ್ಥಿಕವಾಗಿ ಸುಭದ್ರತೆಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಸರ್ಕಾರಕ್ಕೆ ಸಹ ಇಡೀ ಒಂದು ದೇಶದ ಮಾನವ ಸಂಪನ್ಮೂಲ ವಿಮೆಗೊಳಪಟ್ಟಾಗ ಅದರಿಂದ ಸಂಗ್ರಹಣೆಯಾಗುವಂಥ ಸಾಕಷ್ಟು ಹಣದಿಂದ ಅಭಿವೃದ್ಧಿಯ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ
ಈ ವಿಮೆ ಅನ್ನೋದು ಕೇವಲ ನಿಮ್ಮ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನಷ್ಟೇ ಒದಗಿಸೋದಿಲ್ಲ ಸ್ನೇಹಿತರೆ, ಇಡೀ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡೋದಿಕ್ಕೆ ಈ ವಿಮೆ ತುಂಬ ಮಹತ್ವವಾದಂಥ ಪಾತ್ರವನ್ನ ಹೊಂದಿದೆ ಸ್ನೇಹಿತರೆ. ಇದು ಜಸ್ಟ್ ಎ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಲೈಫ್ ಇನ್ಶೂರೆನ್ಸ್. ಇದು ಒಂದು ಚಾಪ್ಟರ್. ಇನ್ನು ಎರಡನೇ ಚಾಪ್ಟರ್ಗೆ ಬರೋಣ. ಎರಡನೇ ಚಾಪ್ಟರನ್ನು ನಾನು ಈ ಪ್ರತಿನಿಧಿತ್ವದ ಬಗ್ಗೆ, ಪ್ರತಿನಿಧಿಗಳ ಬಗ್ಗೆ ನಾನು ಎರಡನೇ ಚಾಪ್ಟರಲ್ಲೇ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಎರಡನೇ ಚಾಪ್ಟರ್ಲೆ ಪ್ರತಿನಿಧಿಗಳು. ಹಾಗಾದರೆ ಪ್ರತಿನಿಧಿಗಳು ಯಾರೆಲ್ಲ ಆಗ್ಬೋದು? ಎಲ್ಲರೂ ನಾವು ಪ್ರತಿನಿಧಿಗಳು ಆಗೋದಕ್ಕೆ ಸಾಧ್ಯನಾ? ಇಲ್ಲ ಸ್ನೇಹಿತರೆ. ಇದಕ್ಕೆ ಒಂದಿಷ್ಟು ನಿರ್ಬಂಧಗಳನ್ನು, ಕಂಡೀಷನ್ಸ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಪ್ರತಿನಿಧಿ ಯಾರಾಗ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಒಂದು, 18 ವರ್ಷ ಪೂರೈಸಿರಬೇಕು, ಅಂದರೆ ಪ್ರಾಯದ ವಯಸ್ಸಿಗೆ ಬಂದಿರಬೇಕು. ಎರಡನೇದು, ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಈಗ ಕನಿಷ್ಠ ವಿದ್ಯಾರ್ಹತೆ SLC ತೇರ್ಗಡೆ, 10ನೇ ತರಗತಿ ಅಂತ ಹೇಳ್ತೀವಲ್ಲ, ಆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಪಾಸ್ ಆಗಿರಬೇಕು. ಇದು ಎರಡು ಮೂಲ ಒಂದು ಕ್ರೈಟೀರಿಯಾ. ಇನ್ನು ಭಾರತೀಯ ಪ್ರಜೆ ಆಗಿರಬೇಕು, ಬುದ್ಧಿಮಾಂದ್ಯನಾಗಿರಬಾರದು, ನ್ಯಾಯಾಲಯದಲ್ಲಿ ದಾವೆ ಹೂಡಿರಬಾರದು, ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಕೋರ್ಟ್ಗಳಲ್ಲಿ ಯಾವುದೇ ಕೇಸ್ಗಳಿರಬಾರ್ದು. ಈ ಎಲ್ಲವೂ ಈ ವಿಮೆ ಪ್ರತಿನಿಧಿ ಆಗಲು ಅರ್ಹತೆ ಇರುವಂಥ ಒಂದು ಮಾನದಂಡಗಳು. ಇಲ್ಲಿ ಪ್ರಶ್ನೆಯನ್ನು ನಾವು ಪರೀಕ್ಷೆಯಲ್ಲಿ ಈ ಕೆಳಕಂಡವರಲ್ಲಿ ಯಾರು ವಿಮಾ ಪ್ರತಿನಿಧಿಯಾಗಲು ಅನರ್ಹರು ಅಂತ ಕೇಳ್ತಾರೆ. ಈ ಥರ ಒಂದು ರಿವರ್ಸ್ ಕ್ವಶನ್ಸ್ ಇರ್ತವೆ. ಯೂಶ್ವಲಿ ಈ ಬುದ್ಧಿಮಾಂದ್ಯರು, ಅಂದರೆ ಅನ್ಸೌಂಡ್ ಮೈಂಡ್ ಅಂತ ಇರ್ತೀವಲ್ಲ, ಈ ಬುದ್ಧಿಮಾಂದ್ಯರು ಅಥವಾ ಯಾವುದೇ ಒಂದು ಕೋರ್ಟ್ಗಳಲ್ಲಿ ದಾವೆಗಳನ್ನು ಇರುವಂತಹವರು. ಯಾಕೆಂತಂದರೆ ಅವರೆಲ್ಲರೂ ಕ್ರಮವಾಗಿ ಕೆಲಸವನ್ನು ಈ ಒಂದು ವೃತ್ತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ, ಈ ಪುಂಡ ಪೌಕ್ರಿ ರೌಡಿಗಳ ಪಟ್ಟಿಯಲ್ಲಿರುವಂಥವ್ರು, ಇಂಥವ್ರಿಗೆಲ್ಲರಿಗೂ ನಾವು ಈ ವಿಮಾ ಪ್ರತಿನಿಧಿತ್ವವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಪ್ರತಿನಿಧಿಗಳ ಪಾತ್ರವೇನು? ವಾಟ್ ಆರ್ ದ ಡ್ಯೂಟೀಸ್ ಆಫ್ ಏಜೆಂಟ್ಸ್? ಪ್ರತಿನಿಧಿಯ ಪಾತ್ರ ಮಹತ್ತರವಾದದ್ದು ಈ ವಿಮೆಯಲ್ಲಿ. ನಾನು ಆಗಲೇ ಹೇಳಿದಾಗೆ, ಏಜೆಂಟ್ಸ್ ಆರ್ ದ ಬ್ರಿಡ್ಜಸ್ ಬಿಟ್ವೀನ್ ದ ಲೈಫ್ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ದ ಪಬ್ಲಿಕ್. ಪ್ರತಿನಿಧಿ ತಾನು ಗ್ರಾಹಕರನ್ನು ಸಂಪರ್ಕಿಸುವಂತಹ, ಹೆಚ್ಚು ಹೆಚ್ಚು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಮೊದಲ ಕೆಲಸವನ್ನು ಮಾಡಬೇಕು. ಅಂದರೆ ಎ ಗುಡ್ ರಿಲೇಷನ್ಶಿಪ್, ಉತ್ತಮವಾದಂಥ ಬಾಂಧವ್ಯವನ್ನು ಸಾರ್ವಜನಿಕರಲ್ಲಿ ಹೊಂದಬೇಕು. ಮೊದಲು ಹೊಂದಿದ ನಂತರ ಆ ಸಾರ್ವಜನಿಕರ ಬೇಕು ಬೇಡಿಕೆಗಳು, ಅಂದರೆ ನಾವು ಇಂಗ್ಲೀಷಲ್ಲಿ ನೀಡ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅವರ ಆಗುಹೋಗುಗಳು ಏನಿದ್ದಾವೆ, ವಿಶೇಷವಾಗಿ ಆರ್ಥಿಕ ಹೊಣೆಗಾರಿಕೆಗಳ ಬಗ್ಗೆ ಸವಿಸ್ತರವಾಗಿ ಡಿಸ್ಕಷನ್ಸ್ ಮಾಡಬೇಕು, ಕೇಳಬೇಕು. ಅದಾದ ನಂತರ ಆ ವ್ಯಕ್ತಿಗೆ ವಿಮೆಯ ಅವಶ್ಯಕತೆ ಇದೆ ಅನ್ನೋದನ್ನು ಮನದಟ್ಟು ಮಾಡುವಂತಹ ಕೆಲಸವನ್ನು ಮಾಡಬೇಕು. ವಿಮೆಯ ಅವಶ್ಯಕತೆ ಇದೆ ಅನ್ನೋದನ್ನು ಮನದಟ್ಟು ಮಾಡುವಂತಹ ಕೆಲಸವನ್ನು ಪ್ರತಿನಿಧಿಗಳು ಮಾಡಬೇಕು. ತದನಂತರ ಅವರಿಗೆ ಶೂಟಬಲ್ ಆಗುವಂತಹ, ಹೊಂದಾಣಿಕೆ ಆಗುವಂತಹ ವಿಮಾ ಉತ್ಪನ್ನಗಳನ್ನು ಅವರಿಗೆ ವಿಮಾ ಸಂಸ್ಥೆಯ ಮುಖಾಂತರ ಕೊಡಿಸುವ ಕೆಲಸವನ್ನು ಮಾಡಬೇಕು. ಇದಷ್ಟೇ ಮಾಡಿದರೆ ಸಾಕಾಗ್ತದಾ? ವಿಮೆ ಅನ್ನೋದು ಇದು ಒಂದು ದೀರ್ಘಾವಧಿಯ ಒಪ್ಪಂದ. 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ, 40 ವರ್ಷಗಳವರೆಗೂ ಚಾಲ್ತಿಯಲ್ಲಿರುವಂತಹ ಒಪ್ಪಂದವಾಗಿರೋದ್ರಿಂದ ಆ ಪಾಲಿಸಿಯನ್ನು ಮಾರಾಟ ಮಾಡುವುದರ ಜೊತೆಗೆ ಆ ಪಾಲಿಸಿದಾರನಿಗೆ ಒಂದು ದೀರ್ಘಾವಧಿಯವರೆಗೆ ಸೇವೆಯನ್ನು ಕೊಡಲು ಸದಾ ಸಿದ್ಧನಿರಬೇಕು.
ಯಾಕೆಂತಂದರೆ ಉತ್ತಮವಾದಂತಹ ಪಾಲಿಸಿದಾರರ ಒಂದು ಸೇವೆಯನ್ನು ಮಾಡೋದ್ರಿಂದ ಆ ವ್ಯಕ್ತಿ, ಆ ಪ್ರತಿನಿಧಿ ತನ್ನ ವ್ಯವಹಾರದಲ್ಲಿ ಒಂದು ಪ್ರೊಫೆಷನಲಿಸಮ್ ಅಂತ ಹೇಳ್ತೇವಲ್ವ, ವೃತ್ತಿಪರತೆಯನ್ನು ತಾನು ಕಾಣ್ಬೋದು. ಹಾಗೂ ಆ ಒಂದು ವೃತ್ತಿಯಲ್ಲಿ ಯಶಸ್ವಿಯಾಗಿ ಮುಂದುವರಿಯೋದಕ್ಕೆ ಸಹಕಾರಿ ಆಗ್ತದೆ. ಹಾಗಾದರೆ ಪ್ರತಿನಿಧಿ ಏನನ್ನ ಮಾಡಬಾರ್ದು? ಯಾಕಂತಂದರೆ ಏನೆಲ್ಲ ಮಾಡ್ಬೋದು ಅನ್ನೋದು ಎಷ್ಟು ಮುಖ್ಯನೋ, ಏನೆಲ್ಲ ಮಾಡಬಾರ್ದು ಅನ್ನೋ ಅಂಶ ಇದೆಯಲ್ಲ, ಅದು ತುಂಬ ಮಹತ್ತರವಾದಂಥ ಒಂದು ಅಂಶ. ಹಾಗಾದರೆ ಏನೆಲ್ಲ ಮಾಡಬಾರ್ದು ಸ್ನೇಹಿತರೆ? ಏನೆಲ್ಲ ಒಬ್ಬ ಪ್ರತಿನಿಧಿ ಮಾಡಬಾರದು? ಫಸ್ಟ್ ಥಿಂಗ್, ಪಾಲಿಸಿಯ ಬಗ್ಗೆ ಜ್ಞಾನವನ್ನು ಪಡೆಯದೆ ಅರ್ಧಂಬರ್ಧ ತಿಳ್ಕೊಂಡು ತಪ್ಪು ಮಾಹಿತಿಯನ್ನು ಗ್ರಾಹಕರಿಗೆ ತಿಳಿಸಬಾರದು. ಎರಡನೇದು, ವಿಮಾ ಸಂಸ್ಥೆ ಆ ಪಾಲಿಸಿಗೆ ಕೊಡುವಂಥ ಸೌಲಭ್ಯ ಏನು ಇದೆಯೋ ಅದನ್ನು ಮಾತ್ರ ಗ್ರಾಹಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಆಸೆ ಆಮಿಷಗಳನ್ನು ಒಡ್ಡಿ ವಿಮಾ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಅವರಿಗೆ ಪ್ರಚೋದನೆಯನ್ನು ಅಥವಾ ಪುಸಲಾಯಿಸುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಇನ್ನು ಮೂರನೇದು, ಇತ್ತೀಚೆಗೆ ಬಹಳಷ್ಟು ಒಂದು ಅನೈತಿಕ ವ್ಯವಹಾರ ಅಂತ ಹೇಳ್ತೀವಲ್ಲ, ಎಥಿಕ್ಸ್ ಇಲ್ಲದೆ ಮಾಡೋವಂಥದ್ದು, ಅದು ಆಗ್ತಾ ಇದೆ. ಏನು, ಬೇರೆ ಯಾವುದೋ ಒಬ್ಬ ಪ್ರತಿನಿಧಿ ಒಂದು ಪಾಲಿಸಿಯನ್ನು ಮಾರಾಟ ಮಾಡಿರ್ತಾನೆ. ಅದೇ ಪಾಲಿಸಿದಾರನ ಹತ್ರ ಹೋಗಿ ಮತ್ತೋರ್ವ ಪ್ರತಿನಿಧಿ ಈ ಪಾಲಿಸಿ ಸರಿ ಇಲ್ಲ, ಈ ಪಾಲಿಸಿಯನ್ನು ನೀನು ಹೇಗೆ ಮಾಡಿಸ್ದೆ, ಆ ಪ್ರತಿನಿಧಿ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಅವನಿಗೆ ಜ್ಞಾನ ಇಲ್ಲ, ಅವನು ನಿಮಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಒಂದು ಪಾಲಿಸಿಯನ್ನು ನಿಮಗೆ ಮಾರಾಟ ಮಾಡಿದ್ದಾನೆ, ಈ ಪಾಲಿಸಿಯನ್ನು ಸುಮ್ಮನೆ ರದ್ದುಪಡಿಸ್ಬಿಡು, ಈ ಪಾಲಿಸಿಯನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ, ನಾನು ನಿನಗೆ ಒಳ್ಳೆ ಪಾಲಿಸಿಯನ್ನು ಮಾಡಿಕೊಡ್ತೀನಿ, ಒಳ್ಳೆ ಪಾಲಿಸಿಯನ್ನು ನಾನು ನಿನಗೆ ತಿಳಿಸ್ತೀನಿ, ಈ ಥರ ಹೇಳಿ ವಿಮಾ ವ್ಯವಹಾರವನ್ನು ಅಸ್ತವ್ಯಸ್ತವನ್ನು ಮಾಡ್ತಾರೆ. ಇದನ್ನು ಚರ್ನಿಂಗ್ ಅಥವಾ ಕತ್ತರಿಸುವಿಕೆ ಅಂತ ಹೇಳ್ತೀವಿ ಸ್ನೇಹಿತರೆ. ಚರ್ನಿಂಗ್ ಅಥವಾ ಕತ್ತರಿಸುವಿಕೆ, ಇದರ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಚರ್ನಿಂಗ್ ಅಥವಾ ಕತ್ತರಿಸುವಿಕೆಯಿಂದ ಯಾರಿಗೆ ಅನುಕೂಲ ಅಂತ ಕೇಳ್ತಾರೆ. ಈಗ ವಿಮಾ ಕಂಪನಿಗೆ ಅನುಕೂಲ, ಪಾಲಿಸಿದಾರರಿಗೆ ಅನುಕೂಲ, ವಿಮಾ ಪ್ರತಿನಿಧಿಗೆ ಅನುಕೂಲ, ಅಥವಾ ಸಿಬ್ಬಂದಿ ವರ್ಗದವರಿಗೆ ಅನುಕೂಲ, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಸ್ನೇಹಿತರೆ, ಈ ಚರ್ನಿಂಗ್ ಅಥವಾ ಕತ್ತರಿಸುವಿಕೆಯಿಂದ ಯಾರೊಬ್ಬರಿಗೂ ಅನುಕೂಲ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಅನುಕೂಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇದೊಂದು ಏನು ನಾನಾಗಲೇ ಹೇಳಿದಾಗೆ ಈ ಥರದ ಪ್ರಾಕ್ಟೀಸಸ್ಗಳನ್ನು ಮಾಡೋದ್ರಿಂದ ಆ ಒಂದು ಪ್ರತಿನಿಧಿಗಳ ಬಗ್ಗೆ ಇರುವಂಥ ಸಮಾಜದಲ್ಲಿ ಇರುವಂತಹ ಗೌರವವನ್ನು ಅವರೇ ಹಾಳು ಮಾಡಿಕೊಳ್ಳುವಂತಹ, ತಮ್ಮ ಕಾಲಗಳನ್ನು ತಾವೇ ಕಾಲ ಮೇಲೆ ಹಾಕ್ಕೊಳ್ಳುವಂತಹ ಕೆಲಸ ಮಾಡ್ದಂಗಾಗುತ್ತೆ. ಹಾಗಾಗಿ ಈ ಥರದ ಒಂದು ಚರ್ನಿಂಗ್ ಅಥವಾ ಕತ್ತರಿಸುವಿಕೆಯಂತಹ ಕೆಲಸವನ್ನು ಯಾವುದೇ ಪ್ರತಿನಿಧಿ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಇದರಿಂದ ಯಾರಿಗೂ ಅನುಕೂಲ ಆಗಲ್ಲ. ಹಾಗಾಗಿ ಒಂದು ಉತ್ತಮ ಕೋಡ್ ಆಫ್ ಕಂಡಕ್ಟ್, ಒಂದು ವ್ಯವಹಾರದ ನೀತಿ ಸಂಹಿತೆ ಅಂತ ಹೇಳ್ತೀವಲ್ಲ, ಆ ಒಂದು ಉತ್ತಮವಾದಂಥ ನೀತಿ ನಡವಳಿಕೆಗಳನ್ನು ಹೊಂದಿದ್ದಲ್ಲೇ ಈ ವಿಮಾ ರಂಗದಲ್ಲಿ ಎಲ್ಲರೂ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಏಜೆಂಟ್ಸ್, ಅಂದರೆ ಪ್ರತಿನಿಧಿಗಳ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್. ಇನ್ನು ಮೂರನೇ ಚಾಪ್ಟರ್, ಮೂರನೇ ಅಧ್ಯಾಯ, ವಿಮಾ ತತ್ವಗಳು.
ಅಥವಾ ವಿಮಾ ಕಾನೂನುಗಳು, ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಈ ವಿಮಾ ಒಪ್ಪಂದಕ್ಕೆ ಏನೆಲ್ಲ ತತ್ವಗಳು ಅಥವಾ ಕಾನೂನುಗಳು ಇವೆ? ಸ್ನೇಹಿತರೆ, ಯಾವುದೇ ಒಂದು ಒಪ್ಪಂದ ಆಗಬೇಕು ಅಂತಂದ್ರೆ ಕನಿಷ್ಠ ಇಬ್ಬರು ವ್ಯಕ್ತಿಗಳೇ ಇರಬೇಕು. ಒಬ್ಬನ ಮಾರೋನು, ಒಬ್ಬನ ಕೊಂಡ್ಕೊಳ್ಳೋನು. ಮಾರೋನ ಕಡೆ ತಾನು ತಂದಂಥ ವಸ್ತುಗಳನ್ನು ಮಾರುವಂಥ ಇಚ್ಛೆ ಇರಬೇಕು. ಕೊಂಡುಕೊಳ್ಳೋ ಅಂಥವನಿಗೆ ಅದರ ಬೆಲೆಯನ್ನು, ಕನ್ಸಿಡರೇಷನನ್ನು ಕೊಟ್ಟು ಅದನ್ನು ಪಡೆಯುವಂತಹ ಇಚ್ಛೆ ಇರಬೇಕು. ಇದು ಸಾಮಾನ್ಯವಾಗಿ ಎಲ್ಲ ಒಪ್ಪಂದಕ್ಕೂ ಅನ್ವಯವಾಗುವಂಥದ್ದು. ಆದರೆ ಇಲ್ಲಿ ವಿಮಾ ಒಪ್ಪಂದ ಎರಡು ವಿಶೇಷ ಕಾನೂನುಗಳನ್ನು ಒಳಗೊಂಡಿದೆ. ಯಾವ್ಯಾವು ಎರಡು ವಿಶೇಷ ಕಾನೂನುಗಳು? ಒಂದು ವಿಮಾ ಯೋಗ್ಯ ಆಸಕ್ತಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ವಿಮಾ ಯೋಗ್ಯ ಆಸಕ್ತಿ, ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್ ಒಂದು. ಎರಡನೇದು ಸಂಪೂರ್ಣ ವಿಶ್ವಾಸದ ತತ್ವ, ಅಂದರೆ ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೈತ್ ಅಂತ. ಸಂಪೂರ್ಣ ವಿಶ್ವಾಸದ ತತ್ವ, ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೈತ್. ಹಾಗಾದರೆ ವಿಮಾ ಯೋಗ್ಯ ಆಸಕ್ತಿ ಅಂದರೆ ಏನು? ಸ್ನೇಹಿತರೆ, ಈಗ ನಾನು ಪಾಲಿಸಿ ಪಡಿತಾ ಇದ್ದೀನಿ. ನನಗೆ ತಂದೆ ತಾಯಿ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಅಣ್ಣ ತಮ್ಮ ಇಲ್ಲ, ಅಕ್ಕ ತಂಗಿಯರು ಇಲ್ಲ. ನನಗೆ ರಕ್ತ ಸಂಬಂಧಿಗಳು ಅಂತ ಯಾರೂ ಇಲ್ಲ. ಈಗ ನನಗೆ ವಿಮಾ ಯೋಗ್ಯ ಆಸಕ್ತಿ ಇದೆಯಾ? ಈಗ ನಾನು ಪಾಲಿಸಿಯನ್ನ ಪಡಿಬೇಕು ಅಂತಂತಂದ್ರೆ, ಅಂದ್ರೆ ನಾನು ದುಡಿಮೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ನನ್ನ ದುಡಿಮೆಯ ಮೇಲೆ ಅವಲಂಬಿತರು ಇರಬೇಕು. ಆ ಅವಲಂಬಿತರು ಯಾರಾಗಿರಬೇಕು? ರಕ್ತ ಸಂಬಂಧಿಗಳಾಗಿರಬೇಕು. ಅದನ್ನೇ ನಾವು ವಿಮಾ ಯೋಗ್ಯ ಆಸಕ್ತಿ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್. ಹಾಗಾದ್ರೆ ಈ ವಿಮಾ ಯೋಗ್ಯ ಆಸಕ್ತಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸ್ನೇಹಿತರೆ, ಇದು ಆ ಕುಟುಂಬದ ಸದಸ್ಯರು ಅಥವಾ ಅವರ ರಕ್ತ ಸಂಬಂಧಿಗಳೇ ಆಗಿರಬೇಕು. ಅವರ ಆದಾಯದ ಮೇಲೆ ಅವಲಂಬಿತರಾಗಿರುವಂಥವ್ರು ರಕ್ತ ಸಂಬಂಧಿಗಳೇ ಆಗಿರಬೇಕು. ಸ್ನೇಹಿತರು, ನನಗೆ ಸ್ನೇಹಿತರಿದ್ದಾರೆ ಸರ್, ನನಗೆ ಪಾಲಿಸಿ ಕೊಡಿ, ನನ್ನ ನಾಮಿನೇಷನನ್ನು ನನ್ನ ಸ್ನೇಹಿತನೇ ಮಾಡ್ತೇವೆ, ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಮಾ ಯೋಗ್ಯ ಆಸಕ್ತಿ ಅನ್ನೋದೇನಿದೆಯಲ್ಲ, ಇದು ಆ ದುಡಿಯುವಂತಹ ವ್ಯಕ್ತಿಯ ಆದಾಯದ ಮೇಲೆ ಅವಲಂಬಿತರಿದ್ದಾಗ, ಅವರು ರಕ್ತ ಸಂಬಂಧಿಗಳಿದ್ದಾಗ ಮಾತ್ರ ಈ ವಿಮಾ ಕರಾರು ಸಿಂಧುವಾಗ್ತದೆ. ಇನ್ನು ಉದ್ಯೋಗದಾತ ಮತ್ತು ಉದ್ಯೋಗಿಯ ನಡುವೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಅಂದರೆ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಅಂತ ಹೇಳ್ತೀವಿ. ಉದಾಹರಣೆ, ನಾನು ಭಾರತೀಯ ಜೀವ ವಿಮಾ ನಿಗಮದ ಉದ್ಯೋಗಿ. ಈಗ ನಾನು ಸಂಸ್ಥೆಗೆ ಒಂದು ಆಸ್ತಿ ಇದ್ದಾಗ, ಹೇಗೆ ನಾನು ಆಸ್ತಿ? ನಾನು ಸಂಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿದಾಗ ಸಂಸ್ಥೆ ಉತ್ತಮ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಂಸ್ಥೆಯ ಪ್ರತಿಯೊಬ್ಬ ನೌಕರನು ಸಂಸ್ಥೆಗೆ ಉತ್ತರದಾಯಿತ್ವವನ್ನು ಹೊಂದಿರ್ತಾನೆ. ಆ ಸಂಸ್ಥೆಯ ಹೋಗುಗಳಿಗೆ ಆ ವ್ಯಕ್ತಿ ಕಾರಣ ಆಗಿರ್ತಾನೆ. ಅದೇ ರೀತಿ ಸಂಸ್ಥೆ ಇಲ್ಲದೆ ಯಾವುದೇ ಉದ್ಯೋಗಿನೂ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದು ಗಿವ್ ಅಂಡ್ ಟೇಕ್ ಪಾಲಿಸಿ, ಸಂಸ್ಥೆಗೆ ನಾವು ಹೆಚ್ಚಿನ ವ್ಯವಹಾರವನ್ನು ಮಾಡೋದ್ರಿಂದ ನಮ್ಮ ಸೇವಾ ಆಧಾರದ ಮೇಲೆ ನಮಗೂ ಸಹ ಆ ಉದ್ಯೋಗದಾತರು ಅಂದರೆ ಸಂಸ್ಥೆಯವರು ತಮ್ಮ ಉದ್ಯೋಗಿಗಳಿಗೆ ಈ ವಿಮಾ ಭದ್ರತೆಯನ್ನು ಒದಗಿಸ್ತಾರೆ. ಆ ವ್ಯಕ್ತಿ ಅಕಾಲ ಮರಣದಿಂದ ಅವನ ಕುಟುಂಬದ ಸದಸ್ಯರು ಸಹ ಯಾವುದೇ ಆರ್ಥಿಕವಾಗಿ ಅಧಪತನ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಉದ್ಯೋಗದಾತರು ಮತ್ತು ಉದ್ಯೋಗಿ ನಡುವೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಇನ್ನು ಮೂರನೇದು, ಸಾಲ ಕೊಟ್ಟವರು ಮತ್ತು ಪಡೆದವರ ಮಧ್ಯೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಸಾಲ ಕೊಟ್ಟವರು ಮತ್ತು ಸಾಲ ಪಡೆದವರ ಮಧ್ಯೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಯಾಕೆ ಅಂತಂತಂದ್ರೆ, ನಾಳೆ ಸಾಲ ಪಡೆದವನು ಅಕಾಲ ಮರಣ ಹೊಂದಿದರೆ ಸಾಲ ಕೊಟ್ಟವನು ಆರ್ಥಿಕವಾಗಿ ದಿವಾಳಿ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಲ ಕೊಡುವ ಮುಂಚೆ ಆ ವ್ಯಕ್ತಿಯು ಸಾಲ ಪಡೆಯುತ್ತಾನಲ್ಲ,
ಆ ವ್ಯಕ್ತಿಯ ಹೆಸರಿನಲ್ಲಿ ಈ ವಿಮೆಗೊಳಪಡಿಸಿ ಆ ವ್ಯಕ್ತಿಯ ಅಕಾಲ ಮರಣದಿಂದ ಸಾಲ ಕೊಟ್ಟ ವ್ಯಕ್ತಿಗೆ ಆರ್ಥಿಕವಾಗಿ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವಿಮೆ ಪ್ರಾಶಸ್ತ್ಯವನ್ನು ಪಡೆದಿದೆ. ಇನ್ನು ಕೀ ಮ್ಯಾನ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ 4ನೇ ಸಂದರ್ಭ. ಅಂದರೆ ಯಾವುದೇ ಒಂದು ಸಂಸ್ಥೆಯ ಪ್ರಮುಖ ವ್ಯಕ್ತಿಗಳು, ಒಂದು ಟಾಪ್ ಅಫಿಷಿಯಲ್ಸ್ ಅಂತ ನಾವು ಹೇಳ್ಬೋದು, MD, CEO, ಚೇರ್ಮನ್, ಈ ಥರದ ಒಂದು ಕ್ಯಾಡ್ರಲ್ಲಿ ಅವರ ಒಂದು ಟ್ಯಾಲೆಂಟ್ ಏನಿದೆಯಲ್ಲ, ಅವರ ಒಂದು ಜ್ಞಾನ, ಅವರ ಅನುಭವ ಇಡೀ ಸಂಸ್ಥೆಯನ್ನು ಅತ್ಯುನ್ನತವಾದಂಥ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ಸಹಕಾರಿ ಆಗ್ತದೆ. ಹಾಗಾಗಿ ಆ ಸಂಸ್ಥೆ ಆ ಪ್ರಮುಖ ವ್ಯಕ್ತಿಯ ಹೆಸರಿನಲ್ಲೂ ಸಹ ವಿಮೆಗೆ ಒಳಪಡಿಸುವಂಥ ಕೆಲಸ ಆಗ್ತದೆ. ಈ ಒಂದು 4 ಸಂದರ್ಭದಲ್ಲಿ ಈ ವಿಮಾ ಯೋಗ್ಯ ಆಸಕ್ತಿ ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್ ಇರಬೇಕು. ಒಂದನೇದು, ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿತರಿರಬೇಕು, ಅವರು ರಕ್ತ ಸಂಬಂಧಿಗಳಾಗಿರಬೇಕು. ಉದ್ಯೋಗದಾತ ಮತ್ತು ಉದ್ಯೋಗಿ ನಡುವೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಸಾಲ ಕೊಟ್ಟವರು ಮತ್ತು ಪಡೆದವರ ಮಧ್ಯೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಮತ್ತು ಪ್ರಮುಖ ವ್ಯಕ್ತಿಗಳ ನಡುವೆ ಈ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಇದನ್ನು ನಾವು ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್. ಇನ್ನು 2ನೇ ತತ್ವ ಸಂಪೂರ್ಣ ವಿಶ್ವಾಸದ ತತ್ವ, ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೈತ್ ಅಂತ. ಈಗ ವಿಮಾ ಪ್ರತಿನಿಧಿಗಳು ಯಾವುದೇ ಒಬ್ಬ ಗ್ರಾಹಕನನ್ನ ನೋಡಿದ ತಕ್ಷಣ ಅವನು ಆರೋಗ್ಯವಾಗಿದ್ದಾನ ಅಥವಾ ಅನಾರೋಗ್ಯವಾಗಿದ್ದಾನ, ಅಥವಾ ಅವನು ದುಡಿಮೆ ಮಾಡ್ತಾನೋ ದುಡಿಮೆ ಮಾಡಲ್ವೋ, ಅವನಿಗೆ ಆದಾಯ ಇದೆಯೋ ಅಥವಾ ಅವನಿಗೆ ಆದಾಯ ಇಲ್ವೋ, ಅವನ ಮೇಲೆ ಅವಲಂಬಿತರಿದ್ದಾರೋ ಅವಲಂಬಿತರಿಲ್ವೋ, ಅವನು ಆರೋಗ್ಯವಾಗಿ ಕ್ಷೇಮವಾಗಿ ಉತ್ತಮ ಕಾಳಜಿಯನ್ನು ವಹಿಸ್ತಾ ಇಲ್ವೋ, ಈ ಎಲ್ಲ ಅಂಶಗಳು ಆ ವ್ಯಕ್ತಿಯನ್ನು ಜಸ್ಟ್ ಬೈ ಇಟ್ಸ್ ಅಪಿಯರೆನ್ಸ್ ನಾವು ನೋಡಿದ ತಕ್ಷಣನೇ ಅವನ್ನ ಗೊತ್ತಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಒಂದು ಪ್ರಸ್ತಾವನೆ ಅರ್ಜಿ ಅಂತ ಏನಿರುತ್ತಲ್ಲ, ಪ್ರಪೋಸಲ್ ಫಾರಮ್ಸ್ ಅಂತ, ಆ ಒಂದು ಪ್ರಪೋಸಲ್ ಫಾರಮ್ಸಲ್ಲಿ ಆ ವಿಮಾ ಒಪ್ಪಂದದ ಆರಂಭದ ಸಂದರ್ಭದಲ್ಲಿ ಆ ಒಂದು ಪ್ರಸ್ತಾವನೆದಾರ, ಆ ಅರ್ಜಿದಾರ ಅಥವಾ ಭಾವಿ ಪಾಲಿಸಿದಾರ ಪ್ರಸ್ತಾವನೆ ಅರ್ಜಿಯಲ್ಲಿರುವಂತಹ ಎಲ್ಲ ಮಾಹಿತಿಯನ್ನ ಸರಿಯಾಗಿ ಅವನು ಉತ್ತರಿಸಬೇಕು. ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ಅವನು ಗೌಪ್ಯವಾಗಿಡುವಂತಿಲ್ಲ, ಎಲ್ಲ ಅಂಶಗಳನ್ನು ಅವನು ಬಹಿರಂಗಪಡಿಸಬೇಕು. he has to disclose all the material facts which are required for the insurance contract. ಈ ವಿಮಾ ಒಪ್ಪಂದಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಅವನು ತಿಳಿಸ್ಬೇಕು ಆ ಒಂದು ಪ್ರಸ್ತಾವನೆ ಅರ್ಜಿಯಲ್ಲಿ. ಅದನ್ನೇ ನಾವು ಸಂಪೂರ್ಣ ವಿಶ್ವಾಸದ ತತ್ವ ಅಂತ ಹೇಳ್ತೀವಿ. ಸರ್, ನನಗೆ ಏಡ್ಸ್ ಇದೆ ಸರ್, ನನಗೆ ಕ್ಯಾನ್ಸರ್ ಇದೆ ಸರ್, ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಆದರೆ ನಾನು ಪ್ರಸ್ತಾವನೆ ಅರ್ಜಿಯಲ್ಲಿ ನಾನು ಆ ಅಂಶವನ್ನು ತಿಳಿಸೋದಿಲ್ಲ. ಆಗ ಏನಾಗ್ತದೆ ಅಂತಂದರೆ ಸ್ನೇಹಿತರೆ, ಸಂಪೂರ್ಣ ವಿಶ್ವಾಸದ ತತ್ವಕ್ಕೆ ಧಕ್ಕೆ ಬರ್ತದೆ. ಅದರ ಪರಿಣಾಮವನ್ನು ಆ ವ್ಯಕ್ತಿ ಅಷ್ಟೇ ಎದುರಿಸೋದಿಲ್ಲ, ಅವನ ಕುಟುಂಬದ ಸದಸ್ಯರು ಸಹ ಅದನ್ನು ಎದುರಿಸಬೇಕಾಗ್ತದೆ. ಮತ್ತು ಅದು ಉತ್ತಮ ಒಂದು ವ್ಯವಹಾರದ ಸಂಕೇತವಾಗೋದಿಲ್ಲ. ಅದು ಮೋಸ ಅಥವಾ ವಂಚನೆಯಿಂದ ಕೂಡಿದಂತಹ ದಾವೆ ಆಗ್ತದೆ. ಹಾಗಾಗಿ ಆ ಥರದ ಒಂದು ಈ ಸಂಪೂರ್ಣ ವಿಶ್ವಾಸದ ತತ್ವಕ್ಕೆ ಧಕ್ಕೆಯನ್ನು ಬರುವಂತಹ ಯಾವುದೇ ಒಂದು ಕೆಲಸವನ್ನು ಈ ಒಂದು ವಿಮಾ ಒಪ್ಪಂದದಲ್ಲಿ ಮಾಡಬೇಡಿ, ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 2 ವಿಮಾ ತತ್ವಗಳು ಸ್ನೇಹಿತರೆ. ಈ ವಿಮಾ ತತ್ವಗಳ ಜೊತೆಗೆ ನಾನೊಂದು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ಅದು ವಿಮಾ ಪತ್ರ ಲೇಖನದಲ್ಲಿ ಬರುತ್ತೆ, ಆದರೂ ಇಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿಗೆ 2 ರೀತಿಯಾದಂಥ ಅಪಾಯಗಳಿರ್ತಾವೆ. ಒಬ್ಬ ವ್ಯಕ್ತಿಗೆ 2 ರೀತಿಯಾದಂಥ ಅಪಾಯಗಳು. ಒಂದು ದೈಹಿಕ ಅಪಾಯಗಳು, ಅವನ ದೇಹಕ್ಕೆ ಸಂಬಂಧಪಟ್ಟಂಥವು. 2ನೇದು ನೈತಿಕ ಅಪಾಯಗಳು. ದೈಹಿಕ ಮತ್ತು ಮಾನಸಿಕ ಅಪಾಯಗಳು ಒಂದು ಆದರೆ, 2ನೇದು
ನೈತಿಕ ಅಪಾಯಗಳು ಅಂತ ಹೇಳ್ತೇವೆ. ಈ ವಿಮೆಯಲ್ಲಿ ಈ ಎರಡೂ ಅಪಾಯಗಳು ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತವೆ. ಈಗ ದೈಹಿಕ ಅಪಾಯಗಳಂದ್ರೆ ಏನು? ಉದಾಹರಣೆ, ಒಬ್ಬ ವ್ಯಕ್ತಿ ಒಂದು 5 ಅಡಿ ಎತ್ತರ ಇದ್ದಾನೆ, ಆದರೆ ಅವನ ತೂಕ ಮಾತ್ರ 100 kg ಇದ್ದಾನೆ. ಅದಕ್ಕೆ ತದ್ವಿರುದ್ಧವಾಗಿ ಒಬ್ಬ ವ್ಯಕ್ತಿ 180 ಅಡಿ 180 ಸೆಂಟಿಮೀಟರ್ ಎತ್ತರ ಇದ್ದಾನೆ, 180 ಸೆಂಟಿಮೀಟರ್ ಎತ್ತರ ಇದ್ದಾನೆ, ಅದರ ತೂಕ ಮಾತ್ರ ಬರೀ 50 kg. ಈ ಥರ ಡ್ವಾರ್ಫಿಸಮ್ ಮತ್ತು ಜೈಗ್ಯಾಂಟಿಸಮ್ ಅಂತ ಹೇಳ್ತೀವಿ. ಒಂದು ಕುಬ್ಜತೆ ಮತ್ತು ಎತ್ತರ, ಈ ಎರಡೂ ಸಹ ಒಂದು ಅಡ್ವರ್ಸ್ ಎಫೆಕ್ಟ್, ಅಂದರೆ ಈ ವಿಮಾ ಒಪ್ಪಂದಕ್ಕೆ ದುಷ್ಪರಿಣಾಮ ಬೀರುವಂತಹವು. ಇವು ದೈಹಿಕವಾದಂಥ ಅಪಾಯಗಳು. ಇನ್ನು ಅದೇ ರೀತಿ ಮಾನಸಿಕ ಅಪಾಯಗಳು ಅಂತಂದರೆ ಆ ವ್ಯಕ್ತಿ ಬುದ್ಧಿಮಾಂದ್ಯ ಇರ್ಬೋದು, ಅಥವಾ ಆ ವ್ಯಕ್ತಿಯ ಎಲ್ಲ ಅಂಗಗಳು ಸರಿಯೇ ಇಲ್ಲದೆ ಇರ್ಬೋದು, ಮಾನಸಿಕವಾಗಿ ಅವನು ಸದೃಢ ಇಲ್ಲದೆ ಇರ್ಬೋದು. ಇವೆಲ್ಲವೂ ಸಹ ವಿಮೆಯ ಒಪ್ಪಂದಕ್ಕೆ ಮಹತ್ತರವನ್ನು ಪಾತ್ರವಹಿಸ್ತವೆ. ಇನ್ನು ನೈತಿಕ ಅಪಾಯಗಳೆಂದರೆ ಏನು? ನೈತಿಕ ಅಪಾಯಗಳು ತುಂಬ ಕೆಟ್ಟ ಪರಿಣಾಮವನ್ನು ಬೀರುವಂಥವು. ನೈತಿಕ ಅಪಾಯಗಳು ಉದಾಹರಣೆ, ಒಬ್ಬ ವ್ಯಕ್ತಿ 20ನೇ ವರ್ಷದಿಂದ ದುಡಿಮೆ ಸ್ಟಾರ್ಟ್ ಮಾಡಿರ್ತಾನೆ, ಆದರೆ 50-55 ವರ್ಷ ಆದರೂ ಅವನು ವಿಮೆಗೆ ಒಳಪಟ್ಟಿರಲ್ಲ. ಈಗ 55ನೇ ವರ್ಷದಲ್ಲಿ ಪಾಲಿಸಿಯನ್ನು ಪಡೆಯೋಕೆ ಬರ್ತಾನೆ. ಅದು ಎಷ್ಟು? ಅವನ ಆದಾಯಕ್ಕಿಂತ ಹೆಚ್ಚಿನದಾದಂತಹ ವಿಮೆಯನ್ನು ಕೊಡಿ ಅಂತ ಅರ್ಜಿ ಹಾಕುವಂಥದ್ದು, ಹೆಚ್ಚಿನ ವಿಮಾ ಮೊತ್ತಕ್ಕೆ ಅರ್ಜಿ ಹಾಕುವಂಥದ್ದು, ಹೆಚ್ಚಿನ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸುವಂತಹ ಒಂದು ವಿಮೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು, ಆದಾಯಕ್ಕೂ ಮತ್ತು ಅವನು ಅರ್ಜಿ ಸಲ್ಲಿಸಕ್ಕಂತಹ ವಿಮೆಗೆ ಒಂದಕ್ಕೊಂದು ತಾಳೆ ಇಲ್ಲದಂಥದ್ದು, ತನಗೆ ದೈಹಿಕ ಮತ್ತು ಮಾನಸಿಕವಾಗಿ ಕಾಯಿಲೆಗಳು ಇದ್ದರೂ ಸಹ ಅವುಗಳು ಇಲ್ಲ ಅಂತ ಪ್ರಸ್ತಾವನೆ ಅರ್ಜಿಯಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು, ಅದನ್ನು ಗೌಪ್ಯವಾಗಿಡುವಂಥದ್ದು. ಈ ರೀತಿಯಾದಂತಹ ಅಪಾಯಗಳನ್ನು ನಾವು ನೈತಿಕ ಅಪಾಯಗಳು ಅಂತ ಹೇಳ್ತೀವಿ. ಇದು ಒಂದು 3ನೇ ಚಾಪ್ಟರ್, ವಿಮಾ ತತ್ವಗಳ ಬಗ್ಗೆ. ಇನ್ನು ಸ್ನೇಹಿತರೆ, ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ಒಂದು ವಿಮಾ ಪತ್ರ ಲೇಖನ, ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ನಾವು. ವಿಮಾ ಪತ್ರ ಲೇಖನ, ಅಂಡರ್ ರೈಟಿಂಗ್. ಅಂಡರ್ ರೈಟಿಂಗ್ ಅಂತಂದ್ರೆ ಏನು? ಈ ವಿಮಾ ಪತ್ರ ಲೇಖನ ಅಂತಂದ್ರೆ ಏನು? ವಿಮಾ ಪತ್ರ ಲೇಖನ ಅಂತಂದ್ರೆ ಸ್ನೇಹಿತರೆ, ಪ್ರಸ್ತಾವನೆ ಅರ್ಜಿಯನ್ನ, ಅದರಲ್ಲಿರುವಂತಹ ಎಲ್ಲ ಮಾಹಿತಿಯನ್ನು ಭಾವಿ ಪಾಲಿಸಿದಾರ ಸರಿಯಾದ ಮಾಹಿತಿಯನ್ನು ಕೊಡುವುದರ ಮುಖಾಂತರ ಆ ಪ್ರಸ್ತಾವನೆ ಅರ್ಜಿಯನ್ನು ಸಂಪೂರ್ಣವಾಗಿ ತನ್ನ ಸ್ವಬರಹದಿಂದ ಬರೆಯೋದ್ರ ಮುಖಾಂತರ, ಅಥವಾ ಆ ವ್ಯಕ್ತಿ ಬರೆಯೋದಿಕ್ಕೆ ಬರೋದಿಲ್ಲ ಅಂತಂತಂದರೆ ಪ್ರತಿನಿಧಿ ಆ ಪ್ರಸ್ತಾವನೆ ಅರ್ಜಿಯಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ಒಂದು ಪ್ರಸ್ತಾವನೆ ಅರ್ಜಿಯನ್ನು ಬರೆಯೋದ್ರ ಮುಖಾಂತರ ಅದರಲ್ಲಿರುವಂತಹ ಒಂದು ವೈಯಕ್ತಿಕ ವಿಷಯಗಳಿರ್ಬೋದು, ಅವನ ಕೌಟುಂಬಿಕ ವಿಷಯಗಳಿರ್ಬೋದು, ಅವನ ಉದ್ಯೋಗದ ವಿಷಯಗಳಿರ್ಬೋದು, ಅವನ ಆದಾಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು, ಅವನು ಕಾಲಾನಂತರ ಯಾರಿಗೆ ಹಣವನ್ನು ತಲುಪಿಸ್ಬೇಕು ಅನ್ನುವಂಥ ವಿಷಯ ಇರ್ಬೋದು, ಅವನು ಇತ್ತೀಚೆಗೆ ಪಡೆದಿರುವಂತಹ ವಿಮಾ ಪಾಲಿಸಿಗಳ ವಿವರ ಇರ್ಬೋದು, ಆ ವ್ಯಕ್ತಿಯ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ವಿಷಯ ಇರ್ಬೋದು, ಅವನ ಕುಟುಂಬ ಹಾಗೂ ಅವರ ಸದಸ್ಯರ ದಿನಚರಿ ಹಾಗೂ ಅವರ ಕುಟುಂಬದ ಒಂದು ಆರೋಗ್ಯದ ವಿಚಾರಗಳಿರ್ಬೋದು, ಅವನು ಪಡೆಯತಕ್ಕಂತಹ ಪಾಲಿಸಿ, ಅದರ ಸೌಲಭ್ಯಗಳು, ಅದರ ಅನುಕೂಲಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದು ಆ ಒಂದು ಮಾಹಿತಿಯನ್ನು ಪಡೆಯುವಂಥ ವಿಷಯ ಇರ್ಬೋದು. ಈ ಎಲ್ಲ ಅಂಶಗಳನ್ನು ಪ್ರಸ್ತಾವನೆ ಅರ್ಜಿಯಲ್ಲಿ ಆ ವ್ಯಕ್ತಿ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕು. ಇದರ ಜೊತೆಗೆ ಆ ಪ್ರಸ್ತಾವನೆ ಅರ್ಜಿಯ ಜೊತೆಗೆ ವಿಮಾ ಒಪ್ಪಂದಕ್ಕೆ ಬೇಕಾಗುವಂತಹ
ಮಹತ್ತರವಾದಂಥ ದಾಖಲೆಗಳನ್ನು ಅವನು ಒದಗಿಸಬೇಕು. ಹಾಗಾದರೆ ವಿಮಾ ಒಪ್ಪಂದಕ್ಕೆ ಏನೆಲ್ಲ ಮಹತ್ತರವಾದಂಥ ದಾಖಲೆಗಳು ಬೇಕಾಗ್ತದೆ ಸರ್? ಮೊದಲನೇದು ಒಂದು ವಯಸ್ಸಿನ ದಾಖಲೆ ಸ್ನೇಹಿತರೆ. ವಿಮಾ ಒಪ್ಪಂದಕ್ಕೆ ವಯಸ್ಸಿನ ದಾಖಲೆ ತುಂಬ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತದೆ. ಏಜ್ ಪ್ರೂಫ್ ಅಂತ ಹೇಳ್ತೀವಿ. ಹಾಗಾದರೆ ವಯಸ್ಸಿನ ದಾಖಲೆ ಯಾವ್ಯಾವು ಸ್ನೇಹಿತರೆ? ನಾನು ಭೂಮಿಗೆ ಬಂದ ತಕ್ಷಣ ನನಗೆ ಸಿಗುವಂತಹ ಒಂದು ದಾಖಲೆ ಯಾವುದು? ನನ್ನ ಒಂದು ಬರ್ತ್ ಸರ್ಟಿಫಿಕೇಟ್, ಜನ್ಮ ದಿನಾಂಕ ದೃಢೀಕರಣ. ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳು ಆ ಒಂದು ಜನ್ಮ ದಿನಾಂಕದ ದೃಢೀಕರಣವನ್ನು ಕೊಡ್ತಾರೆ. ತದನಂತರ ನಾನು ಶಾಲೆಗೆ ಸೇರ್ಕೊಳ್ತೀನಿ. ಆ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಎಕ್ಸ್ಟ್ರಾಕ್ಟಲ್ಲಿ ದಾಖಲಾತಿ ರಿಜಿಸ್ಟರಲ್ಲಿ ನಮೂದಾಗುವಂತಹ ನನ್ನ ವಿವರ, ಅದನ್ನು ಸಹ ನಾವು ಒಂದು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ದಾಖಲೆಯಾಗಿ ನಾವು ಪರಿಗಣನೆಗೆ ತಗೊಳ್ತೀವಿ. ಅದಾದ ನಂತರ ಒಂದು SLC ಅಂಕಪಟ್ಟಿ. SLC ಅಂಕಪಟ್ಟಿಯಲ್ಲಿ ಸಾಮಾನ್ಯವಾಗಿ ಆ ವ್ಯಕ್ತಿಯ ಹೆಸರು, ಜನ್ಮ ದಿನಾಂಕ, ತಂದೆಯ ಹೆಸರು, ತಾಯಿಯ ಹೆಸರು, ಓದಿದ ಶಾಲೆ, ಈ ಎಲ್ಲ ವಿವರಗಳು ಆ ಒಂದು ಅಂಕಪಟ್ಟಿಯಲ್ಲಿರುತ್ತೆ. ಅದನ್ನು ಸಹ ನಾವು ಏಜ್ ಪ್ರೂಫ್ ಆಗಿ ಪರಿಗಣನೆ ತಗೊಳ್ತೀವಿ. ಇನ್ನು ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TC ಅಂತ ಹೇಳ್ತೀವಲ್ಲ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆಗಬೇಕಂತ ಇಂಥ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ದಾಖಲೆ ಇರ್ಬೋದು. ಇನ್ನು ಸಾರಿಗೆ ಇಲಾಖೆಯಿಂದ ಇಶ್ಯೂ ಮಾಡುವಂತಹ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ಇನ್ನು ಆದಾಯ ತೆರಿಗೆ ಇಲಾಖೆಯಿಂದ ಇಶ್ಯೂ ಮಾಡುವಂತಹ ಒಂದು ಪಾನ್ ಕಾರ್ಡ್ ಇರ್ಬೋದು. ವಿದೇಶಕ್ಕೆ ಹೋಗೋದಕ್ಕೆ ಒಂದು ಪರವಾನಗಿ ಅಥವಾ ಕೊಡುವಂತಹ ಒಂದು ಪ್ರಾಧಿಕಾರ, ಪಾಸ್ಪೋರ್ಟ್ ಇರ್ಬೋದು. ಈ ಎಲ್ಲ ದಾಖಲೆಗಳನ್ನು ನಾವು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಅಥವಾ ವಯಸ್ಸಿನ ದಾಖಲೆಗಳಂತ ಹೇಳ್ತೀವಿ. ಇತ್ತೀಚೆಗೆ ಅಂದರೆ ಸುಮಾರು ಆಯಿತು 3-4 ವರ್ಷ, 5 ವರ್ಷ, ಆಧಾರ್ ಕಾರ್ಡ್ ಅದರಲ್ಲಿ ಡೇಟ್ ಆಫ್ ಬರ್ತ್, ಡೇಟು, ಮಂತು ಮತ್ತು ಇಯರ್ ನಮೂದಾಗಿತ್ತು ಅಂತಂದರೆ ಅದನ್ನೂ ಸಹ ಈ ವಯಸ್ಸಿನ ದಾಖಲೆಯಾಗಿ ಪರಿಗಣನೆಗೆ ತಗೊಳ್ತೀವಿ. ಇದು ಒಂದು ದಾಖಲೆ, ವಯಸ್ಸಿನ ದಾಖಲೆ. ಇನ್ನು ವಿಮೆಗೆ ಬೇಕಾದಂಥ ಎರಡನೇ ಮಹತ್ತರವಾದಂತಹ ದಾಖಲೆ ಯಾವುದು ಅಂತಂತಂದರೆ KYC ಅಂತ ಹೇಳ್ತೀವಿ. ನೋ ಯುವರ್ ಕಸ್ಟಮರ್ ಅಂದರೆ ನಿಮ್ಮ ಗ್ರಾಹಕರ ಬಗ್ಗೆ ತಿಳಿದುಕೊಳ್ಳಿ ಅನ್ನೋ ಒಂದು. ನಿಮ್ಮ ಗ್ರಾಹಕರ ಬಗ್ಗೆ ತಿಳ್ಕೊಳ್ಳಿ ಅಂತಂತಂದರೆ ಆ ವ್ಯಕ್ತಿಯ ಇತ್ತೀಚಿನ ಒಂದು ಭಾವಚಿತ್ರ ಇರ್ಬೋದು, ಇತ್ತೀಚಿನ ಭಾವಚಿತ್ರ, ಆ ವ್ಯಕ್ತಿಯ ಗುರುತಿನ ಪತ್ರ ಹಾಗೂ ಆ ವ್ಯಕ್ತಿಯ ವಿಳಾಸದ ದೃಢೀಕರಣ. ಈ ಮೂರನ್ನ ನಾವು KYC ದಾಖಲೆ ಅಂತ ಹೇಳ್ತೇವೆ. ಯಾವ್ಯಾವುದು? ಸರಿ, ಆ ವ್ಯಕ್ತಿಯ ಇತ್ತೀಚಿನ ಭಾವಚಿತ್ರ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಆ ವ್ಯಕ್ತಿಯ ಗುರುತಿಗೆ ಸಂಬಂಧಪಟ್ಟಂತಹ ದಾಖಲೆ, ಆ ವ್ಯಕ್ತಿಯ ವಿಳಾಸಕ್ಕೆ ಸಂಬಂಧಪಟ್ಟಂತಹ ದಾಖಲೆ. KYC ಡಾಕ್ಯುಮೆಂಟ್ಸ್, ನೋ ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರ ಬಗ್ಗೆ ತಿಳಿದುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಕೆಳಕಂಡ ಯಾವುದು KYC ದಾಖಲೆ ಅಲ್ಲ? KYC ದಾಖಲೆ ಅಥವಾ ಮೇಲಿನ ಎಲ್ಲ ದಾಖಲೆಗಳು. ನಿಮಗೆ KYC ದಾಖಲೆ ಅಂತಂದ್ರೆ ಏನಪ್ಪ ಅಂತಂದರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಲಸ್ ಐಡೆಂಟಿಟಿ ಪ್ರೂಫ್ ಪ್ಲಸ್ ಅಡ್ರೆಸ್ ಪ್ರೂಫ್, ಅದನ್ನು ನಾವು KYC ದಾಖಲೆ ಅಂತ ಪರಿಗಣನೆಗೆ ತಗೊಳ್ತೀವಿ. ಯಾಕೆ ಅಂತಂದರೆ ಇತ್ತೀಚೆಗೆ ಈ ಥರದ ದಾಖಲೆಗಳನ್ನು ಬೇರೆ ಬೇರೆ ವ್ಯಕ್ತಿಗಳು ಅದನ್ನು ಬಳಸ್ಕೊಂಡು ಸಾಕಷ್ಟು ಒಂದು ಫೈನಾನ್ಷಿಯಲ್ ಫ್ರಾಡ್ಸ್ಗಳನ್ನು ಮಾಡ್ತಾ ಇರೋದ್ರಿಂದ ಈ ಒಂದು KYC ದಾಖಲೆಯನ್ನು ಯಾವುದೇ ಒಂದು ಹಣಕಾಸು ವ್ಯವಹಾರಗಳಲ್ಲಿ ಕಡ್ಡಾಯವಾಗಿ ಪಡೆಯುವಂತಹ ಒಂದು ಪ್ರಕ್ರಿಯೆ ನಮ್ಮ ಒಂದು ಕಾನೂನಲ್ಲಿ, ನಮ್ಮ ಒಂದು ವ್ಯವಸ್ಥೆಯಲ್ಲಿ ಇದೆ ಸ್ನೇಹಿತರೆ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ದಾಖಲೆ AML ಗೈಡ್ಲೈನ್ಸ್ ಪ್ರಕಾರ, ಅಂದರೆ ಆ್ಯಂಟಿ ಮನಿ ಲಾಂಡರಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ. ಅದನ್ನು ಕನ್ನಡದಲ್ಲಿ ಅಕ್ರಮ ಹಣಕಾಸು ವರ್ಗಾವಣೆ ತಡೆ ಕಾಯ್ದೆ ಅಂತ ಹೇಳ್ತೀವಿ. ಅಕ್ರಮ ಹಣಕಾಸು ವರ್ಗಾವಣೆ ತಡೆ ಕಾಯ್ದೆ ಅಂದರೆ ಇಲ್ಲೀಗಲ್ ಆಗಿ ಹಣವನ್ನು ವರ್ಗಾವಣೆ ಮಾಡುವಂಥದ್ದು,
ಅಂದರೆ ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ ನಾವು, ಅದನ್ನು ತಡೆಯೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಏನು, ಆ ಕಾಯ್ದೆ ಏನು ಹೇಳುತ್ತೆ? ಆ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿ 50,000 ಮತ್ತು ಅದಕ್ಕಿಂತ ಹೆಚ್ಚು ಹಣವನ್ನು ನಗದು ರೂಪದಲ್ಲಿ ಅವನು ಯಾವುದೇ ಒಂದು ಸಂಸ್ಥೆಗೆ ಕೊಡ್ತಾನೆ ಅಥವಾ ಪೇಮೆಂಟ್ ಮಾಡ್ತಾನೆ ಅಂತಂತಂದರೆ ಆ ವ್ಯಕ್ತಿಯ ಗುರುತಿನ ದಾಖಲೆ ಇರ್ಬೋದು, ಆ ವ್ಯಕ್ತಿಯ ಒಂದು ಪಾನ್ ಕಾರ್ಡ್, ಪರ್ಮನೆಂಟ್ ಅಕೌಂಟ್ ನಂಬರ್, ಆ ಪಾನ್ ಕಾರ್ಡನ್ನು ಕಂಪಲ್ಸರಿ ಆ ವ್ಯಕ್ತಿ ಸಬ್ಮಿಟ್ ಮಾಡಲೇಬೇಕು. 50,000 ಮತ್ತು ಅದಕ್ಕಿಂತ ಹೆಚ್ಚಿನ ಹಣವನ್ನು ನಗದು ರೂಪದಲ್ಲಿ ಅವನು ಸಲ್ಲಿಕೆ ಮಾಡಕ್ಕೆ ಬಂದಿದ್ದಾನೆ ಅಂತಂತಂದರೆ ಕಂಪಲ್ಸರಿ ಈ ಹ್ಯಾಸ್ ಟು ಗಿವ್ ಪಾನ್ ಕಾರ್ಡ್. ಈ ನಗದು ರೂಪದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಹಣವನ್ನು ಕಟ್ಬೋದು ಸರ್? ಒಂದು 10 ಲಕ್ಷ ದುಡ್ಡು ಕಟ್ಬೋದಾ? 20 ಲಕ್ಷ ದುಡ್ಡು ತಾಮನ್ನು ಕಟ್ಬಿಡ್ಬೋದಾ? ಇಲ್ಲ ಸ್ನೇಹಿತರೆ, ಇದು ಸೀಲಿಂಗು 1,99,000 ಮಾತ್ರ. 1,99,000 ಮಾತ್ರ. ಅದಕ್ಕಿಂತ ಹೆಚ್ಚಿನ ಹಣವನ್ನು ಆ ವ್ಯಕ್ತಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಹೂಡಿಕೆ ಮಾಡಬೇಕು ಅಂತಂದರೆ ಅಥವಾ ಅದನ್ನು ಅವನು ವರ್ಗಾವಣೆ ಮಾಡಬೇಕು ಅಂತಂತಂದರೆ ಕಂಪಲ್ಸರಿ ಪಾನ್ ಕಾರ್ಡ್ ಬೇಕೇ ಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಿನ ಹಣವನ್ನು ಅವನು ಹೂಡಿಕೆ ಮಾಡಬೇಕು ಅಂತ ಸಂದರ್ಭ ಬಂದಾಗ ಅವನು ಕಂಪಲ್ಸರಿ ಚೆಕ್ ಮುಖಾಂತರ ಅವನು ಕೊಡಬೇಕಾಗ್ತದೆ, ಅಥವಾ ಆನ್ಲೈನ್ ನೆಫ್ಟ್ ರಿಜಿಸ್ಟ್ರೇಷನ್ ಮುಖಾಂತರ RTGS ಮುಖಾಂತರ ಅವನು IMPS ಅಂತ ಹೇಳ್ತೀವಿ, ಆ ಒಂದು ಮುಖಾಂತರ ಅವನು ಹಣವನ್ನು ವರ್ಗಾವಣೆ ಮಾಡಬೇಕು. ಆವಾಗ ಯಾರ ಹಣ ಯಾರ ಅಕೌಂಟಿಂದ ಯಾರ ಅಕೌಂಟಿಗೆ ಅದು ವರ್ಗಾವಣೆ ಆಗಿದೆ ಅನ್ನೋದು ಅಕೌಂಟಬಿಲಿಟಿ, ಒಂದು ಲೆಕ್ಕಾಚಾರ ಸಿಗ್ತದೆ. ಇದನ್ನು ನಾವು ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇದು ನಮ್ಮಲ್ಲಿ ಒಂದು ಉತ್ತಮವಾದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಕಾಯ್ದೆ ಮಹತ್ತರವಾಗಿದೆ. ಇದರ ಜೊತೆಗೆ ವಿಮೆ ಮಾಡೋದಕ್ಕೆ ಮತ್ತೆಲ್ಲ ದಾಖಲೆಗಳೇನು ಬೇಕು? ವ್ಯಕ್ತಿಯ ಒಂದು ಬ್ಯಾಂಕ್ ಪರ್ಟಿಕ್ಯುಲರ್ಸ್, ಅಂದರೆ ಅಕೌಂಟ್ ನಂಬರ್ಗೆ ಸಂಬಂಧಪಟ್ಟಂತಹ ಆ ಬ್ಯಾಂಕ್ ಖಾತೆ, ಅದರ IFSC ಕೋಡು, MISCR ನಂಬರು, ಆ ಶಾಖೆಯ ವಿಳಾಸ, ಈ ಎಲ್ಲ ಅಂಶಗಳು ಬೇಕಾಗ್ತದೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿ ದೊಡ್ಡ ವಿಮಾ ಮೊತ್ತದ ಒಂದು ಪಾಲಿಸಿಗಳನ್ನು ಪಡೆಯೋದಕ್ಕೆ ಅರ್ಜಿ ಹಾಕಿದಾಗ ಆ ವ್ಯಕ್ತಿ ಕಂಪಲ್ಸರಿ ಅವನ ಆದಾಯಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ. ಹಾಗಾದರೆ ಆದಾಯಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಯಾವ್ಯಾವು ಸರ್? ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕಾಪೀಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಒಂದು 6 ತಿಂಗಳು, ವರ್ಷ ಏನೆಲ್ಲ ಬ್ಯಾಂಕ್ ವ್ಯವಹಾರಗಳನ್ನು ಮಾಡಿದ್ದಾರೆ ಆ ಒಂದು ಪಾಸ್ಬುಕ್ಕಲ್ಲಿ ಸಂಪೂರ್ಣವಾಗಿ ಅದು ನಮೂದಾಗಿರುತ್ತೆ ಸ್ನೇಹಿತರೆ. ಆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಕಾಪೀಸ್ ಅದು ಯಾವುದೋ ಹಳೆಯದನ್ನು ನಾವು ಪರಿಗಣನೆಗೆ ತಗೊಂಡು ಇತ್ತೀಚಿನ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕಾಪೀಸ್ಗಳನ್ನು ನಮ್ಮಲ್ಲಿ ಡಿಮ್ಯಾಂಡ್ ಮಾಡಿ. ಅದೇ ರೀತಿ ಒಂದು ಫಾರಮ್ 16 ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದಂತಹ ಕಾಪಿ ಇರ್ಬೋದು, ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇರ್ಬೋದು, ಇನ್ನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಪಾಣಿ ಇರ್ಬೋದು, ತಹಸೀಲ್ದಾರ್ ಇಂದ ನಮೂದಾಗಿರುವಂತಹ ಒಂದು ಆದಾಯದ ದಾಖಲೆ ಇರ್ಬೋದು, ಇನ್ನು ವ್ಯವಹಾರಿಕರಿಗೆ ಸಂಬಂಧಪಟ್ಟಂತಹ ಒಂದು ಜರ್ನಲ್, ಲೆಡ್ಜರ್ ಎಂಟ್ರೀಸ್ಗಳು, ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ಸ್ಗಳಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ ಸ್ಟೇಟ್ಮೆಂಟ್ಸ್ಗಳಿರ್ಬೋದು, ಇವೆಲ್ಲವೂ ವ್ಯವಹಾರಿಕರಿಗೆ ಕಂಪಲ್ಸರಿ ಇರ್ತವೆ. ಈ ದಾಖಲೆಗಳಿರ್ಬೋದು. ಈ ಎಲ್ಲ ರೀತಿಯಾದಂತಹ ಒಂದು ಆದಾಯದ ದಾಖಲೆಗಳನ್ನು ಈ ಒಂದು ಹೆಚ್ಚಿನ ವಿಮಾ ಭದ್ರತೆಗೆ ಅರ್ಜಿ ಸಲ್ಲಿಸಿದಾಗ ಈ ಎಲ್ಲ ದಾಖಲೆಗಳನ್ನು ಒದಗಿಸಬೇಕಾಗ್ತದೆ. ಇಷ್ಟೆಲ್ಲ ದಾಖಲೆಗಳನ್ನು ಒದಗಿಸಿದಾದ ಮೇಲೆ ಆ ವ್ಯಕ್ತಿ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟು ಪಾಲಿಸಿಯನ್ನು ಕೊಡಬೇಕಾ ಅಥವಾ ವೈದ್ಯಕೀಯ ಪರೀಕ್ಷೆ ಒಳಪಡದೆ, ಅದನ್ನು ನಾವು ಮೆಡಿಕಲ್ ಅಂಡರ್ ರೈಟಿಂಗ್, ನಾನ್ ಮೆಡಿಕಲ್ ಅಂಡರ್ ರೈಟಿಂಗ್ ಹೇಳ್ತೀವಿ.
ಸಣ್ಣ ಸಣ್ಣ ಪಾಲಿಸಿಗಳು ಕಡಿಮೆ ವಿಮಾ ಮೊತ್ತಕ್ಕೆ 1 ಲಕ್ಷ 5 ಲಕ್ಷ 10 ಲಕ್ಷದ ಒಳಗಿನ ವಿಮಾ ಮೊತ್ತಕ್ಕೆ ಯೂಶ್ವಲಿ ಯಾವುದೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸದೆ ಒಂದಿಷ್ಟು ವಿಮೆಯನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ. ಇನ್ನು ಹೆಚ್ಚಿನ ವಿಮಾ ಭದ್ರತೆಯನ್ನು ಒದಗಿಸ್ಬೇಕು ಅಂತಂದಾಗ ಆ ವ್ಯಕ್ತಿ ಆರೋಗ್ಯವಾಗಿರಬೇಕು ಸ್ನೇಹಿತರೆ. ಆ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿಗೆ ಮಾತ್ರ ನಾವು ವಿಮೆಯನ್ನು ಕೊಡೋದಕ್ಕೆ ಸಾಧ್ಯ. ಅನಾರೋಗ್ಯ ಅಥವಾ ಕಾಯಿಲೆಯಿಂದ ತುತ್ತಾಗಿರುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದಲ್ಲಿ ಅದು ವಿಮಾ ಕಂಪನಿಗೆ, ಆ ಒಂದು ಪ್ರತಿನಿಧಿಗಳಿಗೆ ಹಾಗೂ ಆ ಕುಟುಂಬದ ಗ್ರಾಹಕರಿಗೆ ಸಹ ನಷ್ಟ ಉಂಟಾಗ್ತದೆ. ಮತ್ತು ಇಡೀ ಪಾಲಿಸಿದಾರರ ಒಂದು ಸಮೂಹ ಸಂಕಷ್ಟಕ್ಕೆ ಈಡಾಗುತ್ತೆ. ಹಾಗಾಗಿ ಒಂದು ಸರಿಯಾದ ಆಯ್ಕೆಯನ್ನು ಈ ವಿಮಾ ಒಪ್ಪಂದದಲ್ಲಿ ಮಾಡೋದು ತುಂಬ ಮಹತ್ತರವಾಗುತ್ತೆ. ಇಷ್ಟೆಲ್ಲ ದಾಖಲೆಗಳನ್ನು ತಗೊಂಡು ಸಬ್ಮಿಟ್ ಮಾಡಿದ ಮೇಲೆ ಈ ವಿಮಾ ಲೇಖಕರು ಆ ವ್ಯಕ್ತಿಗೆ ಇರುವಂತಹ ಅಪಾಯವನ್ನು ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ವಿಮಾ ಪತ್ರ ಲೇಖನ ಅಂತ ಹೇಳ್ತೇವೆ. ಈ ವಿಮಾ ಪತ್ರ ಲೇಖನ ಆಗಿ ಅದು ಒಪ್ಪಿಕೊಂಡ್ರೆ ಆ ಕರಾರು ಒಂದು ಒಪ್ಪಿಕೊಂಡಾದ್ಮೇಲೆ ಆ ವ್ಯಕ್ತಿ ಅದಕ್ಕೆ ಸಂಬಂಧಪಟ್ಟಂಥ ಕಂತನ್ನು ಕಟ್ಟಿದಾಗ ಬರುವಂತಹ ಆ ಒಂದು ವಿಮಾ ಸಂಸ್ಥೆಯಿಂದ ಸಿಗುವಂತಹ ಮೊದಲ ದಾಖಲೆ, ಮಹತ್ತರವಾದಂಥ ದಾಖಲೆ ಯಾವುದಪ್ಪ ಅಂತಂತಂದರೆ ಪ್ರಥಮ ಕಂತಿನ ರಸೀದಿ, ಫಸ್ಟ್ ಪ್ರೀಮಿಯಂ ರೆಸಿಪ್ಟ್ ಅಂತ ಹೇಳ್ತೀವಿ. ಅದು ಆ ಒಪ್ಪಂದದ ಸಾಕ್ಷಿಗೆ ಕಾರಣ ಆಗಿರುತ್ತೆ. ಆ ಫಸ್ಟ್ ಪ್ರೀಮಿಯಂ ರೆಸಿಪ್ಟ್ ಈಸ್ ದ ಎವಿಡೆನ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಆ ಪ್ರಥಮ ಕಂತಿನ ರಸೀದಿನೇ ವಿಮಾ ಒಪ್ಪಂದಕ್ಕೆ ಸಾಕ್ಷಿ ಆಗುತ್ತೆ. ಆ ಪ್ರಥಮ ಕಂತಿನ ರಸೀದಿ ಏನು ಹೇಳುತ್ತೆ? ಅದು ಅಪಾಯದ ಆರಂಭದ ದಿನಾಂಕವನ್ನು ಸೂಚಿಸ್ತದೆ. ಆ ದಿನಾಂಕ ಇರುತ್ತೆ, ಅದರಲ್ಲಿ ಎಷ್ಟು ಗಂಟೆ ಅಂತ ಇರುತ್ತೆ, ಎಷ್ಟು ನಿಮಿಷ ಅಂತ ಇರುತ್ತೆ, ಎಷ್ಟು ಸೆಕೆಂಡ್ ಅಲ್ಲಿ ಆ ರೆಸಿಪ್ಟ್ ಬಂತು ಅಂತ ಇರುತ್ತೆ. ಆ ಒಂದು ವಿಮಾ ಒಪ್ಪಂದ ಆದ ನಂತರ ಆ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಅಕಾಲ ಮರಣ ಹೊಂದಿದರೂ ಆ ಕುಟುಂಬಕ್ಕೆ ಒಂದು ಆರ್ಥಿಕ ನಷ್ಟವನ್ನು ವಿಮಾ ಸಂಸ್ಥೆ ಭರಿಸಬೇಕು. ಹಾಗಾಗಿ ಪ್ರಥಮ ಕಂತಿನ ರಸೀದಿ ಏನಿದೆಯಲ್ಲ ಅದು ತುಂಬ ಮಹತ್ತರವಾದಂಥ ಪಾತ್ರವನ್ನು ಹೊಂದಿದೆ. ಅದರಲ್ಲಿ ಪಾಲಿಸಿ ಆರಂಭದ ದಿನಾಂಕ, ಪಾಲಿಸಿ ಕಂತುಗಳನ್ನು ಕಟ್ಟುವಂತಹ ದಿನಾಂಕ, ಆ ಪಾಲಿಸಿಯ ಕಡೆಯ ಕಂತನ್ನು ಯಾವಾಗ ಕಟ್ಟಬೇಕು, ಕಂತು ಕಟ್ಟುವಂತಹ ವಿಧಾನ, ಒಂದು 6 ತಿಂಗಳಿಗೋ, ವರ್ಷಕ್ಕೋ, 3 ತಿಂಗಳಿಗೋ ಅಥವಾ ತಿಂಗಳಿಗೋ ಆ ಒಂದು ಕಂತು ಕಟ್ಟುವಂತಹ ಪಾವತಿ ಮಾಡುವಂಥ ವಿಧಾನ, ಮತ್ತು ವಿಮಾ ಮೊತ್ತ, ಎಷ್ಟು ಮೊತ್ತದ ಪಾಲಿಸಿಯನ್ನು ಪಡೆದಿದ್ದಾರೆ, ನಾಮನಿರ್ದೇಶಿತ ವ್ಯಕ್ತಿ ಯಾರು, ಪಾಲಿಸಿದಾರರ ವಿಳಾಸ ಏನು, ಆ ಕಂತು ನೆಕ್ಸ್ಟ್ ಯಾವಾಗ ಕಂತು ಕಟ್ಟಬೇಕು, ಈ ಎಲ್ಲ ರೀತಿಯಾದಂತಹ ಯಾವ ಪಾಲಿಸಿಯನ್ನು ಪಡೆದಿದ್ದಾನೆ, ಎಷ್ಟು ವರ್ಷದ ಅವಧಿ, ಇದೆಲ್ಲ ಮಾಹಿತಿ ಈ ಒಂದು ಪ್ರಥಮ ಕಂತಿನ ರಸೀದಿಯಲ್ಲಿರುತ್ತೆ. ಸೇಮ್ ಮಾಹಿತಿ ಅದು ಬಾಂಡಿನಲ್ಲಿ ಮುದ್ರಿತವಾಗಿ ಬಾಂಡ್ ಆ ಒಂದು ಪಾಲಿಸಿದಾರರಿಗೆ ತಲುಪುತ್ತೆ. ಇದು ಒಂದು ವಿಮಾ ಒಪ್ಪಂದ ಅಥವಾ ವಿಮಾ ಪತ್ರ ಲೇಖನ ಸ್ನೇಹಿತರೆ. ಇನ್ನು ಉಳಿದ ಚಾಪ್ಟರನ್ನು ನಾನು ಮತ್ತೊಂದು ವಿಡಿಯೋ ಮುಖಾಂತರ ತಮಗೆ ಸವಿಸ್ತಾರವಾಗಿ ನಾನು ತಿಳಿಸ್ತೇನೆ. ಅಂದರೆ ಇದರ ಮುಂದಿನ ಅಧ್ಯಾಯ. ಈಗ ಪಾಲಿಸಿಯನ್ನು ಪಾಲಿಸಿ ಪಡೆದಾದ್ಮೇಲೆ ನಂತರ ಏನು ಅನ್ನೋ ವಿಷಯವನ್ನು ನಾನು ನೆಕ್ಸ್ಟ್ ವಿಡಿಯೋ ಮುಖಾಂತರ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೇನೆ. ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿ ಕೇಳಿ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ.